Turn your Bible to 1 Corinthians 15th chapter. ನಮ್ಮ ಬೈಬಲ್ಗಳು ತಿರುಗಿಸೋಣ. ಮೊದಲನೇ ಕೊರಿಂಥ 15ನೇ ಅಧ್ಯಾಯ verse 57. 57ನೇ ವಚನ. But thanks be to God who gives us victory through our Lord Jesus Christ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. Hallelujah. Hallelujah. Say it one more time. Thanks be to God who gives me victory through my Lord Jesus Christ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. So his victory is my victory. ಆತನ ಜಯ ನಮ್ಮ ಜಯವಾಗಿದೆ. His victory is your victory. ಆತನ ಜಯ ನಿಮ್ಮ ಜಯವಾಗಿದೆ. He has given you the victory. ಆತ ನಿಮಗೆ ಜಯವನ್ನು ಕೊಟ್ಟಿದ್ದಾನೆ. Every day, every challenge you will experience the victory. ಮತ್ತು ಪ್ರತಿ ದಿನದಲ್ಲಿ ಪ್ರತಿ ಸವಾಲುಗಳಲ್ಲಿ ನೀವು ಆತನ ಜಯವನ್ನು ನೋಡುವವರಾಗಿದ್ದೀರಿ. I told you, if you have to get the revelation of this chapter, you have to read this verse, you have to read the full chapter. ಮತ್ತು ನಾನು ಮೊದಲೇ ಹೇಳಿದಂತೆ ಈ ವಾಕ್ಯದ ಪ್ರಕಟಣೆ ಜ್ಞಾನ, ಈ ವಚನದ ಪ್ರಕಟಣೆ ಜ್ಞಾನ ನಿಮಗೆ ಸಿಗಬೇಕಾದರೆ ಆ ಪೂರ್ಣ ಅಧ್ಯಾಯವನ್ನು ನೀವು ಓದಬೇಕಾಗ್ತದೆ. This 15th chapter talks about the gospel, talks about the death, burial and resurrection of Jesus. ಈ 15ನೇ ಅಧ್ಯಾಯ ಇದು ಸುವಾರ್ತೆಯ ಬಗ್ಗೆ ಮಾತಾಡ್ತದೆ. ಯೇಸು ಕ್ರಿಸ್ತನ ಮರಣ, ಉಳುವಿಕೆ, ಪುನರುತ್ಥಾನದ ಬಗ್ಗೆ ಮಾತಾಡ್ತದೆ. This also talks about the second coming of Jesus. ಮತ್ತು ಈ ಅಧ್ಯಾಯ ಕೂಡ ಯೇಸುವಿನ ಎರಡನೇ ಬರಣದ ಬಗ್ಗೆ ಮಾತಾಡ್ತದೆ. He is coming soon. ಆತನು ಅತಿ ಬೇಗನೆ ಬರುವವನಾಗಿದ್ದಾನೆ. He is going to come back. ಆತನು ತಿರುಗಿ ಬರ್ತಾನೆ. When the last trumpet is blown, in a moment, in the twinkling of a light, we all will be changed. We will go with him. ಮತ್ತು ಕಡೆಯ ತುತ್ತೂರಿ ಊದಲ್ಪಡುವಾಗ ಕಣ್ರೆಪ್ಪೆ ಬಡಿಯಷ್ಟರೊಳಗಾಗಿ ನಾವೆಲ್ಲರೂ ಮಾರ್ಪಾಡು ಹೊಂದಿ ಆತನೊಂದಿಗೆ ಎತ್ತಲ್ಪಡ್ತೇವೆ. The moment we hear about second coming of Jesus, sometimes fear grips people. ಮತ್ತು ಯಾವಾಗ ನಾವು ಯೇಸು ಕ್ರಿಸ್ತನ ಎರಡನೇ ಬರೋಣ ಎಂಬುದಾಗಿ ನಾವು ಕೇಳ್ತೇವೋ ಅನೇಕ ಸಾರಿ ಜನರಲ್ಲಿ ಭಯ ಬರ್ತದೆ. Whether I will go to heaven or not. ನಾನು ಪರಲೋಕಕ್ಕೆ ಹೋಗ್ತೀನೋ ಇಲ್ವೋ. The reason for the fear is sin consciousness. ಆ ಭಯಕ್ಕೆ ಇರುವಂತ ಕಾರಣ ಏನೆಂದರೆ ಪಾಪದ ಮನೋವರಿಕೆ, ಅಂದ್ರೆ ಪಾಪದ ಮನೋಭಾವನೆ. ನಾನು ಪಾಪಿ ಎಂಬುದಾಗಿ ತಿಳ್ಕೊಳ್ಳುವುದು. We always think I am a sinner, I am a sinner, I am a sinner. ನಾವು ಯಾವಾಗ್ಲೂ ನಾವು ಯೋಚನೆ ಮಾಡ್ತೇವೆ, ನಾನು ಪಾಪಿಯಾಗಿದ್ದೇನೆ, ಪಾಪಿಯಾಗಿದ್ದೇನೆ, ಪಾಪಿಯಾಗಿದ್ದೇನೆ. Even our preaching always tells you are a sinner, you are a sinner, you are a sinner. ಮತ್ತು ನಮ್ಮ ಬೋಧನೆಗಳು ಸಹ ಯಾವಾಗ್ಲೂ ಹೇಳ್ತೇವೆ, ನೀನು ಪಾಪಿಯಾಗಿದ್ದಿ, ಪಾಪಿಯಾಗಿದ್ದಿ, ಪಾಪಿಯಾಗಿದ್ದಿ. You don't do this, you don't do that, don't do this, don't do that. Sin consciousness. ನೀನು ಅದನ್ನ ಮಾಡಬೇಡ, ನೀನು ಇದನ್ನ ಮಾಡಬೇಡ, ನೀನು ಇದನ್ನ ಮಾಡಬೇಡ ಎಂಬುದಾಗಿ ಯಾವಾಗಲೂ ಈ ಪಾಪದ ಮನೋಭಾವನೆ ಉಳ್ಳವರಾಗಿ ಇರ್ತೇವೆ. Sin consciousness is a root cause for all the ಕೊಡ್ರಿ Raj Kiran, just talk with him. Talk with him. Stop him and talk with him and take him out quickly. You have to act fast. ಇಲ್ಲ ಈಗ ಇಲ್ಲಪ್ಪ, ಆಮೇಲೆ ಮಾತಾಡ್ಬೇಕು. You take him out. Now listen. ಕೇಳ್ರಿ. You don't get disturbed. Okay, very important. Look here. ಎಲ್ಲರೂ ಈ ಕಡೆ ನೋಡ್ರಿ. Sin consciousness. ಪಾಪದ ಸ್ವಭಾವ, ಪಾಪದ ಮನೋಭಾವನೆ ಉಳ್ಳವರು. It will bring failure in our life. ಅದು ನಮ್ಮ ಜೀವಿತದಲ್ಲಿ ಸೋಲುಗಳನ್ನು ತರ್ತದೆ. But we should be righteous conscious people. ನಾವು ಯಾವಾಗಲೂ ನೀತಿವಂತ ಭಾವನೆ ಉಳ್ಳವರಾಗಿರಬೇಕು. That will bring success. ಅದು ನಮ್ಮ ಜೀವಿತದಲ್ಲಿ ಯಶಸ್ಸನ್ನು ತರ್ತದೆ. How to have this righteous consciousness? ಈ ನೀತಿವಂತಿಕೆ ಮನಸ್ಸನ್ನು ಇಟ್ಟುಕೊಳ್ಳುವುದು ಹೇಗೆ? ಈ ನೀತಿವಂತಿಕೆ ಭಾವನೆ ಇಟ್ಟುಕೊಳ್ಳುವುದು ಹೇಗೆ? Instead of thinking about sin, we should think what Jesus has done for the sin. ಯಾವಾಗಲೂ ಪಾಪದ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಈ ಪಾಪಕ್ಕಾಗಿ ಯೇಸು ಏನ್ ಮಾಡಿದ್ದಾನೆ ಎಂಬುದಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು. What Christ has done on the cross for our sin. ನಮ್ಮ ಪಾಪಕ್ಕಾಗಿ ಯೇಸು ಕ್ರಿಸ್ತನು ಕ್ರೂಜೆಯ ಮೇಲೆ ಏನನ್ನು ಮಾಡಿದ್ದಾನೆ. Thinking about that make us a righteous conscious people. ಅದರ ಬಗ್ಗೆ ಯೋಚನೆ ಮಾಡುವುದರಿಂದ ನಾವು ನೀತಿವಂತಿಕೆ ಭಾವನೆ ಉಳ್ಳವರಾಗಿರ್ತೇವೆ. Hallelujah. Hallelujah. Am I clear? ನಾನು ಹೇಳಿದ ಸ್ಪಷ್ಟ ಆಯ್ತಾ? So I have been teaching about righteousness. ಈಗ ನಾನು ನೀತಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. What righteousness can do for us, what it has done for us. ಈ ನೀತಿವಂತಿಕೆ ನಿಮಗೆ ಏನು ಮಾಡಬಹುದು ಮತ್ತು ಈ ನೀತಿವಂತಿಕೆ ನಿಮಗೆ ಏನು ಮಾಡಿದೆ?
you are not going to become righteous. ನೀವು ನೀತಿವಂತರಾಗುವುದಕ್ಕೆ ಹೋಗುವುದಿಲ್ಲ. God has made you as righteous. ದೇವರು ನಿಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನೆ. Bible says Father has put all of us in Christ Jesus and made Christ as our righteousness. ಮತ್ತು ಬೈಬಲ್ ಹೇಳ್ತದೆ ತಂದೆಯು ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ ಮತ್ತು ಯೇಸು ಕ್ರಿಸ್ತನನ್ನೇ ನಮ್ಮ ನೀತಿಯಾಗಿ ಮಾಡಿದ್ದಾನೆ. Christ is our righteousness. ಯೇಸು ಕ್ರಿಸ್ತನೇ ನಮ್ಮ ನೀತಿಯಾಗಿದ್ದಾನೆ. Hallelujah. Hallelujah. This term righteousness looks a religious term. It's not a common word we do in the day-to-day life. ನಾವು ನೀತಿವಂತಿಕೆ ಅನ್ನುವ ಪದವನ್ನು ಯಾವಾಗಲೂ ಕೇಳುವಾಗ ನಾವು ಅನ್ಕೊಳ್ತೇವೆ ಇದೊಂದು ಧಾರ್ಮಿಕವಾದ ಪದ ಮತ್ತು ಇದು ನಾವು ದಿನನಿತ್ಯದಲ್ಲಿ ಇದನ್ನು ಉಪಯೋಗಿಸುವುದಿಲ್ಲ ಎಂಬುದಾಗಿ ತಿಳ್ಕೊಳ್ತೇವೆ. So I am explaining what it is. ಮತ್ತು ನಾನು ವಿವರಿಸಿದ್ದೇನೆ ಇದೇನೆಂಬುದಾಗಿ. Righteousness means ability which God has given you. ನೀತಿವಂತಿಕೆ ಅಂದ್ರೆ ದೇವರು ಕೊಟ್ಟಂತ ಸಾಮರ್ಥ್ಯವಾಗಿದೆ. What ability he has given? ಯಾವ ಸಾಮರ್ಥ್ಯ ಆತನು ಕೊಟ್ಟಿದ್ದಾನೆ? Number one, it restores your standing with God. It helps you to stand before God without fear, guilt, condemnation and inferiority complex. ಮತ್ತು ಮೊಟ್ಟ ಮೊದಲನೇದಾಗಿ ನೀವು ದೇವರ ಮುಂದೆ ನಿಂತುಕೊಳ್ಳುವುದಕ್ಕಾಗಿ ಅದು ಪುನಃಸ್ಥಾಪನೆ ಮಾಡ್ತದೆ. ನಾವು ದೇವರ ಮುಂದೆ ಯಾವುದೇ ಭಯವಿಲ್ಲದೆ, ಖಂಡನೆ ಇಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ಧೈರ್ಯದಿಂದ ನಿಂತುಕೊಳ್ಳುವಂತ ಸಾಮರ್ಥ್ಯವಾಗಿದೆ. You can go to God without any fear. ನಾವು ದೇವರ ಮುಂದೆ ಹೋಗುವಾಗ ಯಾವುದೇ ಭಯವಿಲ್ಲದೆ ಹೋಗಬಹುದು. That standing righteousness is given you. ಮತ್ತು ಆ ನೀತಿವಂತರಾಗಿ ನಿಂತುಕೊಳ್ಳುವಂತ ಧೈರ್ಯ ನಿಮಗೆ ಕೊಡಲ್ಪಟ್ಟಿದೆ. Hallelujah. Hallelujah. Say after me, Christ is my righteousness. I have the ability to stand before God without fear, without guilt, without condemnation, without any inferiority complex. ಕ್ರಿಸ್ತನು ನನ್ನ ನೀತಿಯಾಗಿರುವುದರಿಂದ ನಾನು ದೇವರ ಮುಂದೆ ಯಾವುದೇ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ಧೈರ್ಯದಿಂದ ನಿಂತುಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿದೆ. Hallelujah. Hallelujah. Just like how Christ stood before God, you can stand before God. ಹೇಗೆ ಕ್ರಿಸ್ತನು ದೇವರ ಮುಂದೆ ನಿಂತುಕೊಂಡನೋ ಹಾಗೆ ನೀವು ಸಹ ದೇವರ ಮುಂದೆ ನಿಂತುಕೊಳ್ಳಬಹುದು. How Christ was fearless before the demons and devils, you can also be fearless. ಮತ್ತು ಹೇಗೆ ಕ್ರಿಸ್ತನು ದೆವ್ವಗಳ ಮುಂದೆ, ಸೈತಾನನ ಮುಂದೆ ಭಯವಿಲ್ಲದವನಾಗಿದ್ದನೋ ಅದರಂತೆ ನೀವು ಸಹ ಭಯವಿಲ್ಲದೆ ನಿಂತುಕೊಳ್ಳಬಹುದು. That ability God has given you. ಆ ಸಾಮರ್ಥ್ಯ ದೇವರು ನಿಮಗೆ ಕೊಟ್ಟಿದ್ದಾನೆ. Christ is your righteousness. ಕ್ರಿಸ್ತನೇ ನಿಮ್ಮ ನೀತಿಯಾಗಿದ್ದಾನೆ. You have the ability to face the devil and all the demons without fear, guilt, condemnation, inferiority complex. ಮತ್ತು ನೀವು ಸೈತಾನನನ್ನು ಮತ್ತು ಎಲ್ಲ ದೆವ್ವಗಳನ್ನು ಯಾವುದೇ ಭಯವಿಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ ಎದುರಿಸುವಂತ ಸಾಮರ್ಥ್ಯ ನಿಮ್ಮ ಒಳಗಡೆ ಇದೆ. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ, ಎಲ್ಲೋ ಕನ್ನಡದಲ್ಲಿ ಗಟ್ಟಿಯಾಗಿ ಹೇಳ್ರಿ. ಕ್ರಿಸ್ತನು ನನ್ನ ನೀತಿಯಾಗಿರುವುದರಿಂದ ಸೈತಾನನ ಮುಂದೆ, ಎಲ್ಲ ದೆವ್ವಗಳ ಮುಂದೆ ಯಾವುದೇ ಭಯವಿಲ್ಲದೆ, ಖಂಡನೆ ಇಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿದೆ. Hallelujah. Hallelujah. And face all the challenges in life. ಮತ್ತು ಜೀವಿತದಲ್ಲಿ ಬರುವಂತ ಎಲ್ಲ ಸವಾಲುಗಳನ್ನು ನಾನು ಎದುರಿಸಬಹುದು. Everyone has a different challenges. ಪ್ರತಿಯೊಬ್ಬರಿಗೂ ಜೀವಿತದಲ್ಲಿ ವ್ಯತ್ಯಾಸವಾದ ಸವಾಲುಗಳಿದೆ. Every challenge you can face. ಎಲ್ಲ ಸವಾಲುಗಳನ್ನು ನಾವು ಎದುರಿಸಬಹುದು. Without fear, guilt, condemnation. ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ. Because Christ is your righteousness. ಯಾಕಂದರೆ ಕ್ರಿಸ್ತನೇ ನಿಮ್ಮ ನೀತಿಯಾಗಿದ್ದಾನೆ. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಕ್ರಿಸ್ತನು ನನ್ನ ನೀತಿಯಾಗಿರುವುದರಿಂದ ಜೀವಿತದಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಭಯವಿಲ್ಲದೆ, ಖಂಡನೆ ಇಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿದೆ. These three definitions you should not forget. ಈ ಮೂರು ವ್ಯಾಖ್ಯಾನ, ಈ ಮೂರು ಹೇಳಿಕೆ ನೀವು ಮರೆತು ಬಿಡಬಾರದು. You should keep telling, keep on telling. ನೀವು ಇದನ್ನು ಪದೇ ಪದೇ ಹೇಳ್ತಾ
You ಇರಬೇಕು. should keep on thinking about it. ಇದರ ಬಗ್ಗೆ ಪದೇ ಪದೇ ಯೋಚನೆ ಮಾಡಿರಿ. Then sin conscious you will not be a sin conscious person, you will be a righteous conscious person. ನೀವು ನಂತರ ಯಾವಾಗಲೂ ನಾನು ಪಾಪಿ ಎಂಬುದಾಗಿ ಯೋಚನೆ ಮಾಡುವುದಿಲ್ಲ, ಅದರ ಬದಲಾಗಿ ನೀವು ಯೋಚನೆ ಮಾಡ್ತೀರಿ ನಾನು ನೀತಿವಂತನು ಎಂಬುದಾಗಿ. Second thing, what the righteousness has done is it has restored our fellowship with God. ಮತ್ತು ಎರಡನೇ ವಿಷಯ, ಈ ನೀತಿವಂತಿಕೆ ನಮಗೇನ್ ಮಾಡಿದೆ ಅಂದ್ರೆ ದೇವರೊಟ್ಟಿಗೆ ಇರುವಂತ ನಮ್ಮ ಅನ್ಯೋನ್ಯತೆಯನ್ನು ಅದು ಮತ್ತೆ ಜೋಡಿಸಿದೆ. How Jesus had a fellowship, same way you can have fellowship. ಯಾವ ರೀತಿ ಯೇಸು ತಂದೆಯಾದ ದೇವರೊಂದಿಗೆ ಆತನು ಅನ್ಯೋನ್ಯವಾಗಿದ್ದನೋ ಅದರಂತೆ ನೀನು ನಾನು ಸಹ ಇಟ್ಟುಕೊಳ್ಳಬಹುದು. Our fellowship with God the Father has become perfect. ಮತ್ತು ನಮ್ಮ ತಂದೆಯಾದ ದೇವರೊಟ್ಟಿಗೆ ಇರುವಂತ ಅನ್ಯೋನ್ಯತೆ ಅದು ಪರಿಪೂರ್ಣವಾಗಿ ಮಾಡಲ್ಪಟ್ಟಿದೆ. Nothing can separate you from the love of God. ಮತ್ತು ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಕ್ಕೆ ಯಾವುದಕ್ಕೂ ಸಾಧ್ಯವಿಲ್ಲ. The blood of Jesus has brought you nearer to him. No one can separate. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ದೇವರ ಸಮೀಪದಲ್ಲಿ ತಂದಿರುವಾಗ ಯಾವುದು ನಮ್ಮನ್ನು ಬೇರ್ಪಾಡು ಮಾಡುವುದಕ್ಕೆ ಆಗುವುದಿಲ್ಲ. Hallelujah. Hallelujah. That is why, Bible says we should walk in light. We should not walk in darkness. ಅದಕ್ಕಾಗಿ ಬೈಬಲ್ ಹೇಳ್ತದೆ ನಾವು ಬೆಳಕಿನಲ್ಲಿ ನಡೆಯುವವರಾಗಿರಬೇಕು, ಕತ್ತಲೆಯಲ್ಲ. After born again, is it possible to walk in darkness? ನಾವು ಹೊಸದಾಗಿ ಹುಟ್ಟಿದ ಮೇಲೆ ನಾವು ಈ ಅಂಧಕಾರದಲ್ಲಿ ನಡೆಯುವುದಕ್ಕೆ ಸಾಧ್ಯವಿದೆಯಾ? Because we are out of kingdom of darkness. ಯಾಕಂದ್ರೆ ನಾವು ಕತ್ತಲೆಯ ರಾಜ್ಯದಿಂದ ಹೊರಗಡೆ ಬಂದಿದ್ದೇವೆ. Let's read that scripture one more time where I stopped last week. ನಾನು ಕಳೆದ ವಾರ ಮಾತನಾಡಿದಂತ ವಿಷಯಕ್ಕೆ ನಾವು ಮತ್ತೆ ಹೋಗೋಣ. 1 John 1:6 and 7. 1ನೇ ಯೋಹನ 1ನೇ ಅಧ್ಯಾಯ 6 ಮತ್ತು 7ನೇ ವಚನ. If we say that we have a fellowship with him and walk in darkness, we lie and do not the truth. But we walk in the light as he is the light. We have fellowship one with another. The blood of Jesus Christ, his son, cleanseth us from all sin. 1ನೇ ಯೋಹನ 1ನೇ ಅಧ್ಯಾಯ 6 ಮತ್ತು 7ನೇ ವಚನ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. He says, if we say we have a fellowship with him, we should not walk in darkness. ಮತ್ತು ನಾವು ಆ ದೇವರೊಂದಿಗೆ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆ ಎಂಬುದಾಗಿ ಹೇಳಿ ಕತ್ತಲೆಯಲ್ಲಿ ನಡೆಯಬಾರದು. How after having fellowship we can walk in darkness? ಅದು ಹೇಗೆ ಸಾಧ್ಯ? ನಾವು ದೇವರೊಂದಿಗೆ ಅನ್ಯೋನ್ಯತೆಯಾಗಿ ನಡೆದು ಕತ್ತಲೆಯಲ್ಲಿ ನಡೆಯಕ್ಕಾಗ್ತದೆ. So 1 John 1 says how to walk in light. ಮತ್ತು 1ನೇ ಯೋಹನ 1ನೇ ಅಧ್ಯಾಯ ಏನ್ ಹೇಳ್ತದೆ ಅಂದ್ರೆ ನಾವು ಬೆಳಕಿನಲ್ಲಿ ಹೇಗೆ ನಡೆಯಬಹುದು. Two things will help me to walk in light. ಎರಡು ವಿಷಯಗಳು ನಮಗೆ ಸಹಾಯ ಮಾಡ್ತವೆ ನಾವು ಬೆಳಕಿನಲ್ಲಿ ನಡೆಯುವುದಕ್ಕಾಗಿ. The blood of Jesus and fellowship with one another. ಮತ್ತು ಯೇಸು ಕ್ರಿಸ್ತನ ರಕ್ತವು ಮತ್ತು ಒಬ್ಬರೊಟ್ಟಿಗೆ ಒಬ್ಬರು ಇಟ್ಟುಕೊಳ್ಳುವಂತ ಅನ್ಯೋನ್ಯತೆ. Say in English, the blood of Jesus Christ, fellowship with one another will help me to walk in light. ಯೇಸು ಕ್ರಿಸ್ತನ ರಕ್ತವು ಇನ್ನೊಬ್ಬರೊಂದಿಗೆ ಅನ್ಯೋನ್ಯತೆಯಾಗಿರುವುದರಿಂದ ಬೆಳಕಿನಲ್ಲಿ ನಡೆಯುವುದಕ್ಕಾಗಿ ಸಹಾಯ ಮಾಡ್ತದೆ. These two is very important. ಈ ಎರಡು ಬಹಳ ಪ್ರಾಮುಖ್ಯವಾಗಿದೆ. That is why you should come to church. ಅದಕ್ಕಾಗಿ ನಾವು ಸಭೆಗೆ ಬರಬೇಕು. That is why you should come to fellowship. When I say men's fellowship, women's fellowship, you should attend Tuesday. You should come together. Fasting prayer, care cell, you should come together. When you come together, you walk in light. ಮತ್ತು ಅದಕ್ಕಾಗಿ ಮತ್ತು ನಾವು ಪ್ರತಿ ಸಾರಿ ಹೇಳುವಾಗ ಪುರುಷರ ಕೂಟ, ಸ್ತ್ರೀಯರ ಕೂಟ ಮತ್ತು ಉಪವಾಸ ಪ್ರಾರ್ಥನೆ, ಬೈಬಲ್ ಸ್ಟಡಿ ಮತ್ತು ಕೇರ್ಸಲ್ಗಳಲ್ಲಿ ನಾವು ಒಟ್ಟಾಗಿ ಬರುವ ಒಂದು ಹವ್ಯಾಸ ಮಾಡಿಕೊಳ್ಳಬೇಕು. ನಾವು ಅವುಗಳಲ್ಲಿ ನಡೆಯುವುದಾದ್ರೆ ನಾವು ಬೆಳಕಿನಲ್ಲಿ ನಡೆಯುವವರಾಗಿದ್ದೇವೆ. Now listen to me. ಈಗ ಕೇಳ್ರಿ. Look, I'll explain. ನಾನು ವಿವರಿಸ್ತೇನೆ. See, when God made you as a righteousness, he brought you to light. ದೇವರು ನಿಮ್ಮನ್ನು ನೀತಿವಂತರಾಗಿ ಮಾಡಿರುವಾಗ ಆತ ನಿಮ್ಮನ್ನು ಬೆಳಕಿನಲ್ಲಿ ತಂದಿದ್ದಾನೆ. Now, is he in the light? ಈಗ ಆತನು ಬೆಳಕಿನಲ್ಲಿ ಇದ್ದಾನ? Yes or no? ಹೌದಾ ಇಲ್ವಾ? There is no doubt. You are in light. When you are born again, you are in light. ಅದರಲ್ಲಿ ಸಂಶಯನೇ ಇಲ್ಲ. ನೀವು ಯಾವಾಗ ಹೊಸದಾಗಿ ಹುಟ್ಟಿದ್ದೀರೋ ನೀವು ಬೆಳಕಿನಲ್ಲಿ
ಆಗಿದ್ದೀರಿ. Now tell me, is he blind? ಈಗ ಈತನು ಕುರುಡನಾಗಿದ್ದಾನ? ಇಲ್ಲ. But what he has done? ಆದ್ರೆ ಈತನೇನು ಮಾಡಿದ್ದಾನೆ? Now can he walk in light? ಈಗ ಈತನು ಬೆಳಕಿನಲ್ಲಿ ನಡೆಯಕ್ಕಾಗ್ತದ? If he doesn't walk in light, what will happen? ಈಗ ಆತನು ಬೆಳಕಿನಲ್ಲಿ ನಡೆಯದಿದ್ದರೆ ಏನಾಗ್ತದೆ? Fear. ಭಯ. He will fall, he will get hurt. ಆತನು ಬೀಳ್ತಾನೆ ಮತ್ತು ಆತನಿಗೆ ಗಾಯ ಆಗ್ತದೆ. The truth is, he is not blind. ಸತ್ಯೇನಂದ್ರೆ ಆತನು ಕುರುಡನಲ್ಲ. But now it is his choice to walk in darkness. ಆದ್ರೆ ಈತನ ಆಯ್ಕೆ ಆತನ ಕತ್ತಲೆಯಲ್ಲಿ ನಡೆಯುವಂತದ್ದು. The same way you all are born again. ಅದರಂತೆ ನಾವೆಲ್ಲರೂ ಹೊಸದಾಗಿ ಹುಟ್ಟಿದ್ದೇವೆ. You cannot be in darkness. ನೀವು ಕತ್ತಲೆಯಲ್ಲಿ ಇರಕ್ಕಾಗಲ್ಲ. But when you say, I will not have fellowship with one another, I will not go to church, means you are tying your eyes. ಆದ್ರೆ ನೀವು ನಾನು ಇನ್ನೊಬ್ಬರೊಂದಿಗೆ ಅನ್ಯೋನ್ಯತೆಯಾಗಿರುವುದಿಲ್ಲ, ನಾನು ಸಭೆಗೆ ಹೋಗುವುದಿಲ್ಲ ಅಂತ ನೀವೇ ದೂರ ಮಾಡಿಕೊಂಡ್ರೆ ನೀವು ಬೆಳಕಿನಲ್ಲಿ ನಡೆಯಕ್ಕಾಗಲ್ಲ. A man who rejects his fellowship will have a fear, he will fall, he will get wounded. ಯಾವ ವ್ಯಕ್ತಿ ಆತನು ಅನ್ಯೋನ್ಯವಾಗಿ ಸೇರಿ ಬರುವುದಕ್ಕೆ ತಿರಸ್ಕಾರ ಮಾಡ್ತಾನೋ ಆತನಿಗೆ ಭಯ ಬರ್ತದೆ ಮತ್ತು ಆತನು ನಡೆಯುವಾಗ ಗಾಯಗಳು ಉಂಟಾಗ್ತವೆ. That is why any opportunity to have fellowship with any believer, don't miss it. ಅದಕ್ಕಾಗಿ ಇನ್ನೊಬ್ಬ ವಿಶ್ವಾಸಿಯೊಂದಿಗೆ ಸೇರಿ ಬರುವಂತ ಯಾವುದೇ ಅವಕಾಶಗಳಿರುವಾಗ ಅದನ್ನು ತಪ್ಪಿಸಿಕೊಳ್ಬೇಡ್ರಿ. We think if because we are a Christian, Sunday morning we should go to church. ನಾವು ಕ್ರೈಸ್ತರಾಗಿ ಹುಟ್ಟಿರುವ ಕಾರಣ ರವಿವಾರ ಮುಂಜಾನೆ ನಾವು ಸಭೆಗೆ ಹೋಗ್ಬೇಕೆಂಬುದಾಗಿ. Hello, why are you coming to church? ಯಾಕೆ ಚರ್ಚಿಗೆ ಬರ್ತಾ ಇದ್ದೀರಿ? ಕ್ರಿಶ್ಚಿಯನ್ಸ್ ಎಲ್ಲ ಸಂಡೇ ಮಾರ್ನಿಂಗ್ ಹೋಗ್ಬೇಕು, ಅವ್ರವ್ರ ದಿವಸ ಹೋಗ್ತಾರೆ, ನಾವು ಸಂಡೇ ಹೋಗ್ಬೇಕು. ಇಲ್ಲ ಸಮ್ ಪೀಪಲ್ ಸೇ ಹೋಗಿ ಅಟ್ಲೀಸ್ಟ್ ಮುಖ ತೋರಿಸಿ ಬಂದ್ಬಿಡೋಣ ಪಾಸ್ಟರ್. ಇಲ್ಲ ಮತ್ತೆ ಫೋನ್ ಮಾಡಿ ಕರೀತಾರೆ, ಯಾಕೆ ಬಂದಿಲ್ಲ? ಮುಖ ತೋರಿಸಿ ಬರಬೇಡ. ಯು ಹ್ಯಾವ್ ಟು ವಾಕ್ ಇನ್ ಲೈಟ್, ಯು ಶುಡ್ ಕಮ್. ನೀವು ಬರುವುದು ಬೆಳಕಿನಲ್ಲಿ ನಡೆಯುವುದಕ್ಕಾಗಿ. Hallelujah. Any fellowship, I'm telling you, even fasting, prayer, Bible study, when you get opportunity, you come, it helps you to walk in light. ಉಪವಾಸ ಪ್ರಾರ್ಥನೆಯಾಗಲಿ ಯಾವುದೇ ಒಂದು ಕೂಟಗಳಾಗಲಿ ನೀವು ಸೇರಿ ಬರುವಾಗ ನೀವು ಬೆಳಕಿನಲ್ಲಿ ನಡೆಯುವವರಾಗಿದ್ದೀರಿ. And third one, very interesting, very important. ಬಹಳ ಆಸಕ್ತಿಯುಳ್ಳದ್ದು, ಬಹಳ ಪ್ರಾಮುಖ್ಯವಾದದ್ದು. What this righteousness has done for me. ಈ ನೀತಿವಂತಿಕೆ ನನಗೇನು ಮಾಡಿದೆ? What it has done for you. ಈ ನೀತಿವಂತಿಕೆ ನಿಮಗೇನು ಮಾಡಿದೆ? What this righteousness can do for a man. ಈ ನೀತಿವಂತಿಕೆ ಮನುಷ್ಯರಿಗೆ ಏನು ಮಾಡಬಹುದು? This righteousness gives supernatural faith. ಈ ನೀತಿವಂತಿಕೆ ಅನೈಸರ್ಗಿಕವಾದ ನಂಬಿಕೆಯನ್ನು ಕೊಡುತ್ತದೆ. When you become righteousness of God, you get that supernatural faith in you. ನೀವು ಯಾವಾಗ ದೇವರ ನೀತಿವಂತರಾಗಿದ್ದೀರೋ ನೀವು ಆವಾಗ ಅನೈಸರ್ಗಿಕವಾದ ನಂಬಿಕೆ ನಿಮ್ಮ ಒಳಗಡೆ ಬಂದಿದೆ. And because you have a supernatural faith, you can perform supernatural miracles. ನಿಮ್ಮ ಒಳಗಡೆ ಅಸಾಧಾರಣವಾದ ನಂಬಿಕೆ ಇರುವ ಕಾರಣ ನೀವು ಅಸಾಧಾರಣವಾದ ಕಾರ್ಯಗಳನ್ನು ನೀವು ಮಾಡಬಹುದು. And the Bible says, ಮತ್ತು ಬೈಬಲ್ ಹೇಳ್ತದೆ, the just shall live by faith. ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು. Romans 1:17. ರೋಮ 1ನೇ ಅಧ್ಯಾಯ 17ನೇ ವಚನ. For therein is righteousness of God revealed from faith to faith, as it is written, the just shall live by faith. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. Revealed from faith to faith is not there. ಪವಿತ್ರ ಗ್ರಂಥ ಓದು. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ
ಆ ನೀತಿಯ ನಂಬಿಕೆಯು ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು ಎಂದು ಬರೆಯಲ್ಪಟ್ಟಂತೆ ದೇವರ ನೀತಿ ಅದರಲ್ಲಿ ವಿಶ್ವಾಸದಿಂದ ವಿಶ್ವಾಸಕ್ಕೆ ಪ್ರಕಟವಾಯಿತು. ವಿಶ್ವಾಸದಿಂದ ವಿಶ್ವಾಸಕ್ಕೆ. Righteousness and faith, they go together. ಈ ನೀತಿವಂತಿಕೆ ನಂಬಿಕೆ ಒಟ್ಟಾಗಿ ಹೋಗ್ತವೆ. Hallelujah. ಹಲ್ಲೆಲೂಯಾ. The just shall live by faith. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. You all are righteous people. ನೀವೆಲ್ಲರೂ ನೀತಿವಂತರಾಗಿದ್ದೀರಿ. God made you righteous. ದೇವರು ನಿಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನೆ. You should live by faith. ನೀವು ನಂಬಿಕೆಯಿಂದ ಜೀವಿಸಬೇಕು. Amen. Are you with me? ನನ್ನೊಟ್ಟಿಗಿದ್ದೀರಾ? Say, just shall live by faith. I will live by faith. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ನಾನು ಸಹ ನಂಬಿಕೆಯಿಂದಲೇ ಬದುಕುತ್ತೇನೆ. 20 years before I used to hear testimonies. 20 ವರ್ಷಗಳಿಂದ ನಾನು ಸಾಕ್ಷಿಗಳನ್ನು ಕೇಳ್ತಾ ಇದ್ದೆ. Somebody will come and tell, once upon a time I had a government job, I left everything, now I have come to serve the Lord, I live by faith. ಮತ್ತು ನಾನು 20 ವರ್ಷಗಳಿಂದ ನಾನು ಸಾಕ್ಷಿಗಳನ್ನು ಕೇಳ್ತಾ ಇದ್ದೆ. ಒಂದು ಕಾಲದಲ್ಲಿ ನನಗೆ ಸರ್ಕಾರಿ ನೌಕರಿ ಇತ್ತು, ಆ ನೌಕರಿ ಬಿಟ್ಟು ನಾನು ಈಗ ನಂಬಿಕೆಯಿಂದಲೇ ನಾನು ಜೀವಿಸ್ತಾ ಇದ್ದೇನೆ. So I used to think live by faith means only for those people who resign job, for them they have to live by faith. ಮತ್ತು ನಾನು ಸಹ ಅನ್ಕೊಳ್ತಾ ಇದ್ದೆ, ನಂಬಿಕೆಯಿಂದ ಜೀವಿಸುವುದಂದ್ರೆ ಯಾರು ಕೆಲಸವನ್ನು ಅವ್ರು ರಾಜೀನಾಮೆ ಕೊಟ್ಟು ಬರ್ತಾರೋ ಮತ್ತು ಅವರು ಮಾತ್ರ ನಂಬಿಕೆಯಿಂದ ಜೀವಿಸ್ತಾರೆ. No. ಇಲ್ಲ, all of us should live by faith. ನಾವೆಲ್ಲರೂ ನಂಬಿಕೆಯಿಂದಲೇ ಜೀವಿಸಬೇಕು. Amen. This is very important. We should understand it. ಇದು ಬಹಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. Fish living in water is not miracle. ಮೀನು ನೀರಿನಲ್ಲಿ ಜೀವಿಸುವುದು ಅದು ಅದ್ಭುತವಲ್ಲ. It's natural. ಅದು ಸ್ವಾಭಾವಿಕವಾಗಿದೆ. When you are born again, after born again you get this faith, God's faith, you should live by faith. ಯಾವಾಗ ನೀವು ಹೊಸದಾಗಿ ಹುಟ್ಟಿದ್ದೀರೋ ನಿಮ್ಮಲ್ಲಿ ದೇವರ ನಂಬಿಕೆ ಬಂದಿರುವ ಕಾರಣ ನೀವು ನಂಬಿಕೆಯಿಂದಲೇ ಜೀವಿಸಬೇಕು. Can you take fish out of water? ಈ ಮೀನನ್ನು ನೀರಿನಿಂದ ಹೊರಗೆ ತರಬಹುದಾ? Can it survive? ಅದು ಜೀವಿಸ್ತದಾ? The same way believer has to live by faith. ಪ್ರತಿಯೊಬ್ಬ ವಿಶ್ವಾಸಿ ನಂಬಿಕೆಯಿಂದಲೇ ಜೀವಿಸಬೇಕು. Only when you live by faith you can fulfill the plan of God and purpose of God in your life. ನೀವು ನಂಬಿಕೆಯಿಂದ ಜೀವಿಸಿದಾಗ ಮಾತ್ರ ನೀವು ದೇವರ ಉದ್ದೇಶವನ್ನು ಯೋಜನೆಯನ್ನು ನೆರವೇರಿಸುವುದಕ್ಕೆ ಆಗ್ತದೆ. And this faith comes by hearing the word of God. ಮತ್ತು ಈ ನಂಬಿಕೆ ಇದು ದೇವರ ವಾಕ್ಯವನ್ನು ಪದೇ ಪದೇ ಕೇಳುವುದರಿಂದ ಬರ್ತದೆ. First we don't know who is Jesus. Most of us we were not born again. ಮೊಟ್ಟ ಮೊದಲನೇದಾಗಿ ನಾವು ಹೊಸದಾಗಿ ಹುಟ್ಟದೇ ಇದ್ದಾಗ ಯೇಸು ಯಾರೆಂಬುದಾಗಿ ಗೊತ್ತಿರಲಿಲ್ಲ. We heard the word of God. ನಾವು ಸುವಾರ್ತೆಯನ್ನು ದೇವರ ವಾಕ್ಯವನ್ನು ಕೇಳಿದೆವು. Jesus died for you. ಯೇಸು ನಿಮಗಾಗಿ ಸತ್ತನು. When we heard the gospel, ಆ ಸುವಾರ್ತೆಯನ್ನು ಕೇಳಿದಾಗ we heard the word of God. ನಾವು ದೇವರ ವಾಕ್ಯವನ್ನು ಕೇಳಿದೆವು. When we heard, faith came. ನಾವು ಅದನ್ನು ಕೇಳಿದಾಗ ನಂಬಿಕೆ ಒಳಗಡೆ ಬಂತು. Amen. That's why Romans 10:17 says, faith comes by hearing the word of God. ಅದಕ್ಕಾಗಿ ರೋಮ 1ನೇ ಅಧ್ಯಾಯದಲ್ಲಿ ಹೇಳ್ತದೆ, ಕ್ಷಮಿಸಿ, ರೋಮ 10ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಂಬಿಕೆಯು ದೇವರ ವಾಕ್ಯವನ್ನು ಪದೇ ಪದೇ ಕೇಳುವುದರಿಂದ ಬರ್ತದೆ. Look. ಎಲ್ಲಿ ಹೋಗಿಬಿಡ್ತೇವೆ ಎಲ್ಲರೂ ಈ ಕಡೆ ನೋಡ್ರಿ. Say, do this action. Faith comes by hearing the word of God. ನಂಬಿಕೆಯು ದೇವರ ವಾಕ್ಯವನ್ನು ಪದೇ ಪದೇ ಕೇಳುವುದರಿಂದ ಬರುತ್ತದೆ. One more time. ದೇವರ ವಾಕ್ಯವನ್ನು ಪದೇ ಪದೇ ಕೇಳುವುದರಿಂದ ನಂಬಿಕೆ ಬರ್ತದೆ. So faith comes. ನಂಬಿಕೆ ಬರ್ತದೆ. This faith comes because of the word of God. ದೇವರ ವಾಕ್ಯದಿಂದ ಈ ನಂಬಿಕೆ ಬರ್ತದೆ. The faith which the word of God gives you is a spiritual faith.
It is a supernatural faith. ದೇವರ ವಾಕ್ಯ ಕೊಡುವಂತ ನಂಬಿಕೆ ಅದು ಆತ್ಮಿಕವಾದ ನಂಬಿಕೆಯಾಗಿದೆ, ಅದು ಅಸಾಧಾರಣವಾದ ನಂಬಿಕೆಯಾಗಿದೆ. This is not natural faith. ಇದು ಸಾಧಾರಣವಾದ ನಂಬಿಕೆ ಅಲ್ಲ. Natural faith, you understand? ಈ ಒಂದು ನೈಸರ್ಗಿಕವಾದ ನಂಬಿಕೆ ನಿಮ್ಗೆ ಅರ್ಥ ಆಗ್ತದಾ? See, you came and you sit on the chair, you believe it will not break. ಮತ್ತು ಈಗ ನೀವು ಬಂದು ಎಲ್ಲರೂ ಕುರ್ಚಿ ಮೇಲೆ ಕೂತಿದ್ದೀರಿ, ಮತ್ತು ಯಾಕಂದ್ರೆ ನೀವು ನಂಬಿದ್ದೀರಿ ನೀವು ಕೂತ್ಕೊಂಡ ಮೇಲೆ ಈ ಕುರ್ಚಿ ಮುರಿಯೋದಿಲ್ಲ ಅಂತ. Yes or no? ಹೌದಾ ಇಲ್ವಾ? For this you don't need Bible. ಮತ್ತು ಅದಕ್ಕಾಗಿ ನೀವು ಕುರ್ಚಿ ಮೇಲೆ ಕೂಡಕ್ಕೆ ನಿಮಗೆ ಬೈಬಲ್ ಓದಿ ಕೂಡಬೇಕಾಗಿಲ್ಲ. Everybody believes. ಎಲ್ಲರೂ ನಂಬ್ತಾರೆ ಕುರ್ಚಿ ಮೇಲೆ ಕೂಡಬಹುದು. That is natural faith. ಅದು ಸ್ವಾಭಾವಿಕವಾದ ನಂಬಿಕೆ. Now you got a supernatural faith. ಈಗ ನಿಮ್ಮ ಒಳಗಡೆ ಅನೈಸರ್ಗಿಕವಾದ ನಂಬಿಕೆ ಬಂದಿದೆ. Now listen. This will help you to live a victorious life. ಇದು ನೀವು ಜಯಭರಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡುತ್ತದೆ. Day to day your needs will be met if you understand how to live by faith. ನಂಬಿಕೆಯಿಂದ ಜೀವಿಸುವುದು ನೀವು ಕಲಿಯುವುದಾದ್ರೆ ಪ್ರತಿದಿನ ಜೀವಿತದಲ್ಲಿ ನೀವು ಜಯಭರಿತವಾಗಿ ಜೀವಿಸಬಹುದು. How you got saved? ನೀವು ಹೇಗೆ ರಕ್ಷಣೆ ಹೊಂದಿದ್ದೀರಿ? Verse 9 and 10 same chapter says, ಅದೇ ರೋಮ 10ನೇ ಅಧ್ಯಾಯ 9-10 ವಚನದಲ್ಲಿ ಹೇಳ್ತದೆ, if you confess with your mouth Lord Jesus and believe in your heart that God has raised him from the dead, you shall be saved. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. Hallelujah. Look here. How you are saved? ನೀವು ಹೇಗೆ ರಕ್ಷಣೆ ಹೊಂದಿದ್ದೀರಿ? You believed with your heart, you confessed with your mouth. ನಿಮ್ಮ ಹೃದಯದಿಂದ ನಂಬಿ ನಿಮ್ಮ ಬಾಯಿಂದ ಅರಿಕೆ ಮಾಡಿದ್ದೀರಿ. Amen. Why you believed in your heart? ನೀವು ಯಾಕೆ ಹೃದಯದಿಂದ ನಂಬಿದ್ದೀರಿ? You heard the word of God. ನೀವು ದೇವರ ವಾಕ್ಯವನ್ನು ಕೇಳಿದ್ದೀರಿ. When word comes, faith comes. ಯಾವಾಗ ವಾಕ್ಯ ಬರ್ತದೋ, ವಾಕ್ಯ ಕೇಳ್ತೇವೋ ಅದರೊಟ್ಟಿಗೆ ನಂಬಿಕೆ ಸಹ ಬರ್ತದೆ. And the verse 11 says, 11ನೇ ವಚನದಲ್ಲಿ ಹೇಳ್ತದೆ, for the scripture says, whosoever believes on him shall not be ashamed. 11ನೇ ವಚನ ಹೇಳ್ತದೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. Say in Kannada, all of you loudly. ಎಲ್ಲರೂ ಕನ್ನಡದಲ್ಲಿ ಗಟ್ಟಿಯಾಗಿ ಹೇಳ್ರಿ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. One more time. ಸಾರಿ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. Hallelujah. Hallelujah. You understand why this faith is very important? ನಿಮಗೆ ಅರ್ಥ ಆಯ್ತಾ ಯಾಕೆ ಈ ನಂಬಿಕೆ ಬಹಳ ಪ್ರಾಮುಖ್ಯವಾಗಿದೆ? Whoever, anyone believes on him shall not be ashamed. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಇರಲಿ, ಅವನು ಆಶಾಭಂಗ ಪಡುವುದಿಲ್ಲ. Maybe you are praying for some things in your life. ಮತ್ತು ಬಹುಶಃ ನಿಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳಿಗಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇರಬಹುದು. The good news is, ವಿಷಯ ಏನಂದ್ರೆ, whoever believes in him shall not be ashamed. ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರು ಆಶಾಭಂಗ ಪಡುವುದಿಲ್ಲ. Hallelujah. Hallelujah. Do you believe in him? ನೀವು ಆತನ ನಂಬಿಕೆ ಇಡ್ತೀರಾ? Okay, tell in English. Just shall live by faith. I live by faith. I believe in him. I will not be ashamed. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ನಾನು ಸಹ ನಂಬಿಕೆಯಿಂದಲೇ ಬದುಕುತ್ತೇನೆ. ನಾನು ಆತನಲ್ಲಿ ನಂಬಿಕೆ ಇಡುವುದರಿಂದ ನಾನು ಎಂದಿಗೂ ಆಶಾಭಂಗ ಪಡುವುದಿಲ್ಲ. When you should make one decision now. ನೀವೊಂದು ನಿರ್ಧಾರವನ್ನು ಮಾಡಬೇಕು. I will live by faith. ನಾನು ನಂಬಿಕೆಯಿಂದ ಜೀವಿಸ್ತೇನೆ. When you decide, ನೀವು ನಿರ್ಧಾರ ಮಾಡಿದಾಗ God will not put your head down. ದೇವರು ನಿಮ್ಮ ತಲೆಯನ್ನು ಕೆಳಗೆ ಆಗುವುದಕ್ಕೆ ಬಿಡುವುದಿಲ್ಲ. You will not be ashamed. ನೀವು ನಾಚಿಕೆಗೆ ಒಳಗಾಗುವುದಿಲ್ಲ. Let anything happen, ಏನೇ ಆದ್ರೂ ಸಹ your head will be lifted up. ನಿಮ್ಮ ತಲೆ ಮೇಲೆತ್ತಲ್ಪಡುತ್ತದೆ. Hallelujah. Hallelujah. This faith gives you the victory. ಈ ನಂಬಿಕೆ ನಿಮಗೆ ಜಯವನ್ನು ಕೊಡ್ತದೆ. Not only Paul said it, ಪೌಲನು ಹೇಳುವುದು ಮಾತ್ರವಲ್ಲದೆ even Apostle John says in 1 John 5:4, ಅಪೊಸ್ತಲನಾದ ಯೋಹನನು ಹೇಳ್ತಾನೆ 1ನೇ ಯೋಹನ 5:4ರಲ್ಲಿ, whoever is born of God overcomes the world. ಯಾರೆಲ್ಲ ದೇವರಿಂದ ಹುಟ್ಟಿದವರಾಗಿದ್ದಾರೋ ಅವರು ಲೋಕವನ್ನು ಜಯಿಸ್ತಾರೆ. This is the victory that overcomes the world, even our faith. ಮತ್ತು ಲೋಕವನ್ನು ಜಯಿಸುವಂತದ್ದು ಇದು ನಮ್ಮ ನಂಬಿಕೆಯಾಗಿದೆ. Hallelujah. Hallelujah. Say, I am born of God. I am a overcomer. I will overcome every challenge in this world.
this is the victory that brings, this is the victory, even my faith. ನಾನು ದೇವರಿಂದ ಹುಟ್ಟಿದ್ದೇನೆ, ನಾನು ಜಯಶಾಲಿಯಾಗಿದ್ದೇನೆ. ಲೋಕದಲ್ಲಿ ಬರುವಂತ ಎಲ್ಲ ಸವಾಲುಗಳನ್ನು ನಾನು ಜಯಿಸ್ತೇನೆ. ನಾನು ಜಯಿಸುವಂಥದ್ದು ನನ್ನ ನಂಬಿಕೆಯಿಂದಲೇ. So what is the difference between conqueror and failure? ಈ ಜಯಶಾಲಿಗೂ ಸೋಲುಳ್ಳವನಿಗೂ ವ್ಯತ್ಯಾಸ ಏನಾಗಿದೆ? Faith. ಅದು ನಂಬಿಕೆಯಾಗಿದೆ. You decide to go by faith, you are always a conqueror. ನೀನು ನಂಬಿಕೆಯಿಂದ ಹೋಗುವುದಕ್ಕೆ ಸಿದ್ಧನಾಗಿರುವುದಾದ್ರೆ ನೀನು ಯಾವಾಗಲೂ ಜಯಶಾಲಿಯಾಗಿರ್ತೀಯ. Every stage of your life, every area of your life, you will be a conqueror. ನಿಮ್ಮ ಜೀವಿತದಲ್ಲಿ ಎಲ್ಲ ಹಂತಗಳಲ್ಲಿ, ನಿಮ್ಮ ಜೀವಿತದ ಎಲ್ಲ ವಿಷಯಗಳಲ್ಲಿ ನೀನು ಜಯಶಾಲಿಯಾಗಿರ್ತೀಯ. And God wants you to live by this faith. ಮತ್ತು ದೇವರು ಬಯಸ್ತಾನೆ ನೀನು ನಂಬಿಕೆಯಿಂದಲೇ ಜೀವಿಸಬೇಕೆಂಬುದಾಗಿ. That is why Apostle Paul says, ಅದಕ್ಕಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ in Galatians 2:20, ಗಲಾತ್ಯ 2:20ರಲ್ಲಿ, the life what now I live in this flesh, I live by the faith of the Son of the living God. ಈ ಶರೀರದಲ್ಲಿ ಜೀವಿಸುವ ಈ ಜೀವವು ದೇವ ಕುಮಾರನ ನಂಬಿಕೆಯಿಂದಲೇ ನಾನು ಜೀವಿಸ್ತೇನೆ. Can I see your hand? ನಿಮ್ಮ ಕೈಗಳನ್ನು ನೋಡಬಹುದಾ? Hold your hand like this. Say after me. The life what now I live in this flesh, I live by the faith of the Son of the living God. ಎಲ್ಲರೂ ಕೈಗಳಿಗೆ ಮಾಡಿ ಹೇಳ್ರಿ. ಈ ಶರೀರದಲ್ಲಿ ಜೀವಿಸುವ ಈ ಜೀವವು ದೇವಕುಮಾರನ ನಂಬಿಕೆಯಿಂದಲೇ ನಾನು ಜೀವಿಸುತ್ತೇನೆ. This is very important. ಇದು ಬಹಳ ಪ್ರಾಮುಖ್ಯವಾಗಿದೆ. When I'm finishing the message, you will understand why I'm telling all these things. ನಾನು ವಾಕ್ಯವನ್ನು ಮುಗಿಸುವಾಗ ನಿಮಗೆ ಅರ್ಥ ಆಗ್ತದೆ ಯಾಕೆ ಇದು ಬಹಳ ಪ್ರಾಮುಖ್ಯವಾಗಿದೆ. Now come with me to Hebrew 11:6. ಇಬ್ರಿಯ 11:6. But without faith it is impossible to please him. For he that cometh to God must believe that he is, and that he is a rewarder of them that diligently seek him. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂದು ನಂಬುವುದು ಅವಶ್ಯ. Without faith it is impossible to please him. ನಂಬಿಕೆ ಇಲ್ಲದೆ ನಾವು ಆತನಿಗೆ ಮೆಚ್ಚಿಸಕ್ಕಾಗುವುದಿಲ್ಲ. Means ಅದರ ಅರ್ಥ by faith I can please him. ನಾವು ನಂಬಿಕೆಯಿಂದ ದೇವರಿಗೆ ಮೆಚ್ಚಿಸಬಹುದು. I mean, say by faith I can please my God. ನಂಬಿಕೆಯಿಂದ ನನ್ನ ದೇವರಿಗೆ ನಾನು ಮೆಚ್ಚಿಸಬಹುದು. When you go by faith, oh Father is pleased. ನಾನು ನಂಬಿಕೆಯಿಂದ ಹೋಗುವಾಗ ದೇವರಿಗೆ ಸಂತೋಷವಾಗ್ತದೆ. And Bible says he is a rewarder of those who diligently seek him. ಮತ್ತು ಬೈಬಲ್ ಹೇಳ್ತದೆ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. My Father is a rewarder. ನಮ್ಮ ತಂದೆಯು ಪ್ರತಿಫಲವನ್ನು ಕೊಡುವಾತನು. Say my Father is a rewarder. ನನ್ನ ತಂದೆಯು ಪ್ರತಿಫಲವನ್ನು ಕೊಡುವವನು. You will not have any problem. ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. Hallelujah. The moment you are born again, faith life begins. ಯಾವ ಕ್ಷಣ ನೀವು ಹೊಸದಾಗಿ ಹುಟ್ಟುತ್ತೀರೋ ಅವತ್ತಿನಿಂದನೇ ನಿಮ್ಮ ನಂಬಿಕೆ ಜೀವಿತ ಪ್ರಾರಂಭವಾಗ್ತದೆ. Listen, you don't need to wait for some time. ಏನೋ ಸ್ವಲ್ಪ ಕಾಲದವರೆಗೆ ನೀವು ಕಾಯುವುದು ಬೇಕಾಗಿಲ್ಲ. The day you are born again, you have the supernatural faith. ಯಾವ ಕ್ಷಣ ನೀವು ಹೊಸದಾಗಿ ಹುಟ್ಟಿದ್ದೀರೋ ಅವತ್ತಿನಿಂದನೇ ನಿಮ್ಮ ಒಳಗಡೆ ಅನೈಸರ್ಗಿಕವಾದ ನಂಬಿಕೆ ಇದೆ. That is why Jesus said, ಅದಕ್ಕಾಗಿ ಯೇಸು ಹೇಳಿದ್ದಾನೆ in Mark 16 chapter, go and preach the gospel to every creature. ಮಾರ್ಕ 16ನೇ ಅಧ್ಯಾಯದಲ್ಲಿ ಯೇಸು ಹೇಳಿದ್ದಾನೆ ಲೋಕದ ಕಟ್ಟ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ. He that believeth and baptized shall be saved. ನಂಬಿ ದೀಕ್ಷಾಸ್ನಾನ ಹೊಂದಿಕೊಳ್ಳುವನು ರಕ್ಷಣೆ ಹೊಂದುವನು. And verse 17 and 18. Can I listen in Kannada? 17 and 18. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17 ಮತ್ತು 18ನೇ ವಚನ. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷದ ಪದಾರ್ಥವೇನಾದರೂ ಕುಡಿದರೆ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. Look here. ಈ ಕಡೆ ನೋಡ್ರಿ.
He told the disciples, you preach the gospel. ಆತನು ಶಿಷ್ಯರಿಗೆ ಹೇಳಿದ, ಈಗ ನೀವು ಸುವಾರ್ತೆಯನ್ನು ಸಾರಿರಿ. Yes or no? ಹೌದಾ ಇಲ್ವಾ? Then he is telling, whoever believes, when they lay hands, sick will recover. ಮತ್ತು ನಂತರ ಆತನು ಹೇಳ್ತಾನೆ, ನಂಬುವವರಿಂದ ಯಾರೆಲ್ಲ ನಂಬ್ತಾರೋ ಅವರು ಕೈಗಳಿಡುವಾಗ ರೋಗಿಗಳಿಗೆ ಗುಣ ಆಗ್ತದೆ. They will cast out devil. ಅವರು ದೆವ್ವಗಳನ್ನು ಓಡಿಸ್ತಾರೆ. How powerful is this faith? ಈ ನಂಬಿಕೆ ಎಷ್ಟು ಶಕ್ತಿಯುಳ್ಳದಾಗಿದೆ. Means today if somebody is born again, tomorrow he can pray for sick people. ಇವತ್ತು ಯಾರಾದ್ರೂ ಹೊಸದಾಗಿ ಹುಟ್ಟಿದ್ರೆ ನಾಳೆಯಿಂದನೇ ಅವರು ರೋಗಿಗಳಿಗಾಗಿ ಪ್ರಾರ್ಥಿಸಬಹುದು. Amen. Are you with me? ನನ್ನೊಟ್ಟಿಗಿದ್ದೀರಾ? Can you pray for sick people? ನೀವು ರೋಗಿಗಳಿಗಾಗಿ ಪ್ರಾರ್ಥಿಸಬಹುದಾ? You can cast out devil. ನೀವು ದೆವ್ವಗಳನ್ನು ಓಡಿಸಬಹುದು. Jesus says, he that believeth on me, the works that I do shall he do also. ಮತ್ತು ಯೇಸು ಕ್ರಿಸ್ತನು ಹೇಳಿದ್ದಾನೆ, ನನ್ನನ್ನು ನಂಬುವವರು ನಾನು ಮಾಡುವಂತ ಕ್ರಿಯೆಗಳನ್ನು ಅವರು ಮಾಡುವರು, ಅದಕ್ಕಿಂತ ಹೆಚ್ಚಾಗಿ ಮಾಡುವರು ಎಂಬುದಾಗಿ. Say in Kannada, say in Kannada. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ನನ್ನನ್ನು ನಂಬುವವರು ನಾನು ಮಾಡುವ ಕ್ರಿಯೆಗಳನ್ನು ಅವರು ಮಾಡುವರು, ಅವುಗಳಿಗಿಂತ ಹೆಚ್ಚಾಗಿ ಮಾಡುವರು. And this Jesus told, okay? ಇದು ಯೇಸು ಹೇಳಿದ. Now you may think, why brother? I have my own problem. I have come here and sitting. I have a loan, debt, sickness, family problem. You are telling about casting out devil and praying for sick people. ಮತ್ತು ನೀವು ಹೇಳ್ತಾ ಇರಬಹುದು, ಸಹೋದರನೇ ಇದೆಲ್ಲ ನಮಗೆ ಹಾಕ್ಬೇಕು, ನನಗೆ ನಂದೇ ಆದ ಸಮಸ್ಯೆಗಳಿದೆ, ನನಗೆ ಸಾಲ ಇದೆ, ನನಗೆ ಲೋನ್ಗಳಿದೆ, ಮತ್ತು ನನಗೆ ಕುಟುಂಬದ ಸಮಸ್ಯೆಗಳಿದೆ, ಮತ್ತು ಅಂಥದ್ರಲ್ಲಿ ನಾನು ಕೈಗಳಿಡುವಾಗ ಜನರ ರೋಗಿಗಳು ಗುಣ ಆಗ್ತಾರೆ. ಅದಕ್ಕೆ ಬರ್ತದೆ. I am coming for that only. ಅದಕ್ಕೆ ನಾನು ಬರ್ತಾ ಇದ್ದೇನೆ. You have the ability to stand before God, stand before the devil and face all the challenges also. ನಿಮಗೆ ದೇವರ ಮುಂದೆ ನಿಂತುಕೊಳ್ಳುವುದಕ್ಕೆ, ಸೈತಾನ ಮುಂದೆ ನಿಂತುಕೊಳ್ಳುವುದಕ್ಕೆ ಮಾತ್ರ ಸಾಮರ್ಥ್ಯವಿರದೆ, ಲೋಕದಲ್ಲಿ ಬರುವಂತ ಜೀವಿತದಲ್ಲಿ ಬರುವಂತ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಕೂಡ ನಿಮ್ಮ ಒಳಗಡೆ ಇದೆ. My simple question. ಈಗ ನನ್ನ ಸುಲಭವಾದ ಪ್ರಶ್ನೆ, what is the challenge you are facing? ನೀವು ಎದುರಿಸುವಂತ ಆ ಸವಾಲು, ಆ ಕಷ್ಟ ಏನಾಗಿದೆ? ದೇವ ಓಡಿಸಿದ ಆಮೇಲೆ ಬಿಡ. At least now, what is the problem you have? ಯಾವ ಕಷ್ಟ ನೀವು ಎದುರಿಸ್ತಾ ಇದ್ದೀರಿ? Because you are telling, I have the ability to face it. Okay, what problem you have? ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಿ, ನನ್ನಲ್ಲಿ ಧೈರ್ಯ ಇದೆ ಆ ಸಮಸ್ಯೆ ಎದುರಿಸುವಂತ ಅಂತ ಹೇಳುವಾಗ ಯಾವ ಕಷ್ಟ ನಿಮ್ಮ ಎದುರಿದೆ? Hello, are you here? ನೀವು ಇಲ್ಲಿದ್ದೀರಾ? You don't have any problem? ನಿಮಗೆ ಕಷ್ಟಗಳೇ ಇಲ್ವಾ? I can close my message and give benediction. ಅಥವಾ ನನ್ನ ಸಂದೇಶ ಮುಕ್ತಾಯ ಮಾಡಿ ಅಂತ್ಯಾಶೀರ್ವಾದ ಕೊಡ್ಲಾ? Or listen to me another 5-10 minutes. ಇನ್ನು 5-10 ನಿಮಿಷ ಕೇಳ್ರಿ. I will teach you how you can be victorious in your problem. ಮತ್ತು ನಾನು ನಿಮಗೆ ಕಲಿಸಿಕೊಡ್ತೇನೆ, ನಿಮ್ಮ ಸಮಸ್ಯೆಗಳಲ್ಲಿ ನೀವು ಹೇಗೆ ಜಯಶಾಲಿಗಳಾಗಿರಬಹುದು ಎಂಬುದಾಗಿ. All of us we have. ನಮ್ಮೆಲ್ಲರಿಗೂ ಕಷ್ಟಗಳಿದೆ. Yes or no? ಹೌದಾ ಇಲ್ವಾ? Sometimes somebody is sick in the house. ಕೆಲವು ಸಾರಿ ಕುಟುಂಬದಲ್ಲಿ ಯಾರಿಗೋ ಅನಾರೋಗ್ಯ ಇರ್ತದೆ. Maybe marriage has to be settled, we need a job, business has to flourish. Some people need children. Everybody has their own challenge. ಮತ್ತು ಮದುವೆಗಳಾಗಬೇಕಾಗಿರ್ತದೆ, ವ್ಯಾಪಾರ ಸರಿಯಾಗಿ ನಡಿಬೇಕಾಗ್ತದೆ, ಮಕ್ಕಳಾಗಬೇಕಾಗಿರ್ತದೆ. ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗಿದೆ. One example, if I tell, everybody will understand. ಒಂದು ಉದಾಹರಣೆ ನಾನು ಹೇಳುವಾಗ ಎಲ್ಲರಿಗೆ ಅರ್ಥ ಆಗ್ತದೆ. This is a universal problem. ಇದು ಸಾಮೂಹಿಕವಾದ ಒಂದು ಸಮಸ್ಯೆ, ಎಲ್ಲರಿಗೂ ಇರುವಂತ ಸಮಸ್ಯೆ. Everybody wants money. ಪ್ರತಿಯೊಬ್ಬರಿಗೆ ದುಡ್ಡು ಬೇಕು, ಹಣ ಬೇಕು. ಬೇಕಾ ಬೇಡವಾ? ಬೇಡನೇ, ದುಡ್ಡೇ ಬೇಡ ಬರುತ್ತೆ. ನಾವು ಒಂದು ಪ್ರೇಯರ್ ಮಾಡಲ್ಲ ನೋಡಿ. ಲಿಸನ್, ಕೇಳ್ರೆ, everybody needs money. ಎಲ್ಲರಿಗೆ ಹಣ ಬೇಕು. You may think what you are earning is enough today. ಮತ್ತು ಒಂದು ವೇಳೆ ನೀವು ಅನ್ಕೊಳ್ಳುವುದಾದ್ರೆ ಇವತ್ತು ನಾನು ಗಳಿಸುವಂತದ್ದು ಸಾಕು ಎಂಬುದಾಗಿ. Tomorrow that is not enough, you need more. ಆದ್ರೆ ನಾಳೆ ಅದು ಸಾಕಾಗುವುದಿಲ್ಲ, ನಿಮ್ಗೆ ಇನ್ನೂ ಹೆಚ್ಚಾಗಿ ಬೇಕು. Day by day your expenditure is going to become more. ಪ್ರತಿ ದಿನದಿಂದ ದಿನಕ್ಕೆ ನಿಮ್ಮ ಖರ್ಚು ಹೆಚ್ಚಾಗ್ತಾ ಇದೆ. Yes or no? ಹೌದಾ ಇಲ್ವಾ? Are you listening? ನೀವು ಕೇಳ್ತಾ ಇದ್ದೀರಾ? Now I am teaching you how by using this supernatural faith you can bring money in your hand. ಈಗ ನಾನು ಕಲಿಸ್ತಾ ಇದ್ದೇನೆ, ಈ ಅನೈಸರ್ಗಿಕವಾದ ನಂಬಿಕೆಯನ್ನು ಉಪಯೋಗ ಮಾಡುವುದರಿಂದ ನಾವು ಹಣವನ್ನು ತರಬಹುದು. If you understand it, you will enjoy your life.
ನೀವು ಇದನ್ನು ಅರ್ಥ ಮಾಡಿಕೊಳ್ಳುವುದಾದ್ರೆ ನಿಮ್ಮ ಜೀವಿತದಲ್ಲಿ ನೀವು ಆನಂದ ಪಡ್ತೀರಿ. Now I told you God has already given supernatural faith. ಈಗ ನಾನು ಹೇಳಿದ್ದೇನೆ, ದೇವರು ಆಗಲೇ ನಿಮ್ಮ ಒಳಗಡೆ ಅನೈಸರ್ಗಿಕವಾದ ನಂಬಿಕೆಯನ್ನು ಕೊಟ್ಟಿದ್ದಾನೆ. Are you having supernatural faith? ನಿಮ್ಮ ಒಳಗಡೆ ಅನೈಸರ್ಗಿಕವಾದ ನಂಬಿಕೆ ಇದೆಯಾ? Keeping that faith, how can my hands be tied? ಈಗ ಅಂತ ನಂಬಿಕೆ ಒಳಗೆ ಇಟ್ಟುಕೊಂಡು ಹೇಗೆ ನನ್ನ ಕೈಗಳು ಕಟ್ಟಿ ಹಾಕಿಕೊಂಡಂತೆ ಇರಬೇಕು? Then why I have a problem? ಅಂತ ನಂಬಿಕೆ ಇರುವಾಗ ಯಾಕೆ ನನಗೆ ಸಮಸ್ಯೆಗಳಿದೆ? Listen to me for 10 minutes, okay? 10 ನಿಮಿಷಕ್ಕಾಗಿ ಕೇಳ್ರಿ. Very important. ಬಹಳ ಪ್ರಾಮುಖ್ಯವಾದದ್ದು 2 Corinthians 5:7. 2 ಕೊರಿಂಥ 5:7. For we walk by faith, not by sight. ನಾವು ನೋಡುವವರಾಗಿ ನಡೆಯದೆ ನಂಬಿದವರಾಗಿ ನಡೆಯುತ್ತೇವೆ. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ನಾವು ನೋಡುವವರಾಗಿ ನಡೆಯದೆ ನಂಬಿದವರಾಗಿ ನಡೆಯುತ್ತೇವೆ. ನಾನು ನೋಡುವವನಾಗಿ ನಡೆಯದೆ ನಂಬಿದವನಾಗಿ ನಡಿತೇನೆ. All of you look here, look here. ಈಗ ಎಲ್ಲರೂ ನನ್ನ ಕಡೆ ನೋಡ್ರಿ. ಎಷ್ಟು ಬೈಬಲ್ ಓದ್ತೀರಿ? ಇಲ್ಲಿ ನೋಡ್ರಿ. A small scripture, so many times you're reading. Look here. Say happily, joyfully say. Lift your hand and say, I walk by faith, not by sight. ನಾನು ನೋಡುವವನಾಗಿ ನಡೆಯುವುದಿಲ್ಲ, ನಂಬಿದವನಾಗಿ ನಡೆಯುತ್ತೇನೆ. What is the meaning? ಇದರ ಅರ್ಥ ಏನು? Walk by sight means I respond for what I see, what I smell, what I taste, what I hear. ಮತ್ತು ನಾನು ನೋಡಿ ನಡೆಯುವುದಂದ್ರೆ ನಾನು ಏನ್ ನೋಡ್ತೇನೋ, ನಾನು ಏನು ಸ್ಮೆಲ್ ನೋಡ್ತೇನೋ, ನಾನು ಏನ್ ರುಚಿ ನೋಡ್ತೇನೋ ಇದರಿಂದ ನಡೆಯುವುದಾಗಿದೆ. Let's come to money. ಈಗ ನಾವು ಹಣದ ವಿಷಯಕ್ಕೆ ಬರೋಣ. What do you see? ನೀವು ಏನ್ ಕಾಣ್ತಾ ಇದ್ದೀರಿ, ಏನ್ ನೋಡ್ತಾ ಇದ್ದೀರಿ? How much is the bank balance? ಈಗ ಬ್ಯಾಂಕ್ ನಲ್ಲಿ ದುಡ್ಡು ಎಷ್ಟಿದೆ? Hello? How much money is there in hand? ಈಗ ನಿಮ್ಮ ಕೈಯಲ್ಲಿ ದುಡ್ಡು ಎಷ್ಟಿದೆ? And we adjust, we are very good in adjusting. Adjust, plan, budget and restrict ourselves to that. ಮತ್ತು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಬಹಳ ಚೆನ್ನಾಗಿದ್ದೇವೆ. ನಾವೇನ್ ಮಾಡ್ತೇವೆ? ಅಡ್ಜಸ್ಟ್ ಮಾಡ್ತೇವೆ, ಸರಿಯಾಗಿ ಯೋಚನೆ ಮಾಡ್ತೇವೆ, ಆ ಹಣದೊಟ್ಟಿಗೆ ನಾವು ಅದನ್ನೇ ಸರಿಪಡಿಸಿಕೊಳ್ತೇವೆ ಮತ್ತು ಕೆಲವೊಂದನ್ನು ತಡೆ ಮಾಡಿಬಿಡ್ತೇವೆ. And we talk. ಮತ್ತೆ ಮಾತಾಡ್ತೇವೆ. If anything comes, ಏನ್ ಮಾಡೋದು? ರೊಕ್ಕ ಇಲ್ಲ. ಏನಾದ್ರೂ ಬಂದ್ರೆ ದುಡ್ಡು ಇಲ್ಲ ನಿನ್ ಬಾಯಿಲಿಂದ ಬಂದದನ್ನ ಯು ಆರ್ ವಾಕಿಂಗ್ ಬೈ ಸೈಟ್. ದುಡ್ಡಿಲ್ಲ ಅಂತ ಬಾಯಿಂದ ಹೇಳುವುದಾದ್ರೆ ನಾವು ನೋಡಿ ನಡೆಯುವವರಾಗಿದ್ದೇವೆ. Hallelujah. Hallelujah. Bible says he supplies all your needs. ಬೈಬಲ್ ಹೇಳ್ತದೆ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಆತನು ಪೂರೈಸ್ತಾನೆ. Bible says your father is a rich father. ಬೈಬಲ್ ಹೇಳ್ತದೆ ನಿಮ್ಮ ತಂದೆಯು ಶ್ರೀಮಂತನಾದ ತಂದೆಯಾಗಿದ್ದಾನೆ. The earth is full of his riches and fullness thereof. ಭೂಮಿಯು ಆತನಿರುವಂತ ಎಲ್ಲದು ಆತನ ಶ್ರೀಮಂತಿಕೆಯಿಂದ ತುಂಬಲ್ಪಟ್ಟಿದೆ. The earth is full of his riches and fullness thereof. ಮತ್ತು ಈ ಭೂಮಿಯಲ್ಲಿರುವಂತ ಸಮಸ್ತವು ಆತನ ಶ್ರೀಮಂತಿಕೆಯಿಂದ ತುಂಬಲ್ಪಟ್ಟಿದೆ. Your father is a rich father. ನಿಮ್ಮ ತಂದೆಯು ಶ್ರೀಮಂತನಾದ ತಂದೆಯಾಗಿದ್ದಾನೆ. My father is a rich father. ಗಟ್ಟಿಯಾಗಿ ನನ್ನ ತಂದೆಯು ಶ್ರೀಮಂತನಾದ ತಂದೆಯಾಗಿದ್ದಾನೆ. 2 minutes, they'll stop, wait, okay. Now what I do is very important. What I do is very important. ಈಗ ನಾನು ಏನ್ ಮಾಡ್ತೀನೋ ಅದು ಬಹಳ ಪ್ರಾಮುಖ್ಯವಾಗಿದೆ. Tomorrow, everybody will have. Tomorrow you have to pay fees or you have to do marriage. Big expenditure will come. ಈಗ ನಾವು ನಾಳೆ ಶುಲ್ಕ ಕಟ್ಟಬೇಕು, ಫೀಸ್ ಕಟ್ಟಬೇಕು ಅಥವಾ ಮದುವೆ ಮಾಡಬೇಕು, ದೊಡ್ಡ ಒಂದು ಖರ್ಚೆ ಇರ್ತದೆ. When it comes, what we react, how we walk. ಈಗ ಅವುಗಳು ಬರುವಾಗ ನಾವು ಹೇಗೆ ನಡಿಬೇಕು? We walk by sight or we walk by faith. ನಾವು ಹೇಗಿದೆಯೋ ಅದನ್ನು ನೋಡೇ ನಡಿಬೇಕಾ ಅಥವಾ ನಂಬಿಕೆಯಿಂದ ನಾವು ನಡಿಬೇಕಾ? ನಂಬಿಕೆ means you should believe God's promise. ನಂಬಿಕೆಯಿಂದ ನಡೆಯುವುದರಂದ್ರೆ ದೇವರ ವಾಗ್ದಾನಗಳನ್ನು ನಂಬಬೇಕು. Choice is yours. ಆಯ್ಕೆ ನಿಮ್ಮದಾಗಿದೆ. Hallelujah. Hallelujah. If you say no problem if you don't have money.
but still I will not say no. I will not say I don't have. I will believe God's word. I will think God's word. I will speak God's word. Then you walk by faith. ನೀವು ಒಂದು ವೇಳೆ ಹೇಳುವುದಾದ್ರೆ ನನ್ನಲ್ಲಿ ಹಣ ಇಲ್ಲದಿದ್ದರೂ ಪರವಾಗಿಲ್ಲ, ನಾನು ಹಣ ಇಲ್ಲ ಎಂಬುದಾಗಿ ಬಾಯಿಂದ ಹೇಳುವುದಿಲ್ಲ. ಅದರ ಬದಲಾಗಿ ದೇವರ ವಾಗ್ದಾನಗಳನ್ನು ನಂಬುತ್ತೇನೆ, ದೇವರ ವಾಗ್ದಾನಗಳನ್ನು ಧ್ಯಾನ ಮಾಡ್ತೇನೆ, ದೇವರ ವಾಗ್ದಾನಗಳನ್ನು ಬಾಯಿಂದ ಹೇಳ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ ನೀವು ನಂಬಿಕೆಯಿಂದ ನಡೆಯುವವರಾಗಿದ್ದೀರಿ. Even regarding your healing, I'm telling you, no matter what the report says, no matter what the doctor says, still I believe the promise of God. I will meditate the promise of God. I will speak the promise of God. Then you are walking by faith. ನಿಮ್ಮ ಸ್ವಸ್ಥತೆ ಕೂಡ ಹಾಗೆ ಇದೆ. ಯಾವುದೇ ಒಂದು ರಿಪೋರ್ಟ್ಗಳು ಏನೇ ಹೇಳಿದ್ರು ಪರವಾಗಿಲ್ಲ, ಡಾಕ್ಟರ್ಗಳು ನನ್ನ ರೋಗದ ಬಗ್ಗೆ ಏನೇ ಹೇಳಿದ್ರು ಪರವಾಗಿಲ್ಲ, ಆದರೆ ನಾನು ಇದನ್ನು ನಂಬುವುದಿಲ್ಲ. ದೇವರ ವಾಗ್ದಾನಗಳನ್ನು ನಂಬ್ತೇನೆ, ದೇವರ ವಾಗ್ದಾನಗಳನ್ನು ಧ್ಯಾನ ಮಾಡ್ತೇನೆ, ದೇವರ ವಾಗ್ದಾನಗಳನ್ನು ಬಾಯಿಂದ ಹೇಳ್ತೇನೆ ಎಂಬುದಾಗಿ ನೀವು ಹೇಳುವಾಗ ನಂಬಿಕೆಯಿಂದ ನಡೆಯುವವರಾಗಿದ್ದೀರಿ. That is the meaning. Just shall live by faith. ಅದೇ ಅದರ ಅರ್ಥ ಆಗಿದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕೋನು ಎಂಬುದಾಗಿ. When you don't walk by faith, ಯಾವಾಗ ನೀವು ನಂಬಿಕೆಯಿಂದ ನಡೆಯುವುದಿಲ್ಲ, you walk by senses, ನೀವು ನೋಡುವುದರಿಂದಲೇ ನಡೆಯುವಾಗ you are like fish out of water. ನೀವು ಈ ರೀತಿಯಾಗಿ ಇರ್ತೀರಿ, ಮೀನು ನೀರಿನಿಂದ ಹೊರಗೆ ತೆಗೆದಂತೆ. Hello? What happens when you take fish out of water? ಮೀನನ್ನು ನೀರಿನಿಂದ ಹೊರಗೆ ತೆಗೆದ್ರೆ ಏನಾಗ್ತದೆ? Immediately it will not die. ತಕ್ಷಣ ಸಾಯುವುದಿಲ್ಲ. Many of us, our life is like that only. ನಮ್ಮ ಜೀವಿತ ಅನೇಕ ಸಾರಿ ನಮ್ಮ ಜೀವಿತ ಹೀಗೆ ಇರ್ತದೆ, ಹೀಗೆ ಆಗ್ಬಿಡ್ತದೆ. Once in a week you hear God's word. ವಾರಕ್ಕೆ ಒಂದ್ಸಾರಿ ವಾಕ್ಯ ಕೇಳ್ತೇವೆ, Faith comes. ನಂಬಿಕೆ ಬರ್ತದೆ. It is like going inside the tank again. Going inside the water. ಅದು ಮತ್ತೆ ನೀರಿನಲ್ಲಿ ಹೋದಾಗೆ Again you go out and see the problem. ಮತ್ತೆ ಹೊರಗಡೆ ಹೋಗಿ ಸಮಸ್ಯೆ ನೋಡಿದಾಗ Coming out of the water. ಮತ್ತೆ ನೀರಿನಿಂದ ಹೊರಗೆ ಬಂದ್ಬಿಡ್ತದೆ. Hello? You are like a dolphin. Jump, go inside, come out, jump inside. ಮತ್ತೆ ನೀವು ಡಾಲ್ಫಿನ್ ತರ ಇರ್ತೀರಿ. ಡಾಲ್ಫಿನ್ ಮೀನದಂತೆ ಹಿಂಗ ನೀರಿನಿಂದ ಜಿಗೆದು ಮತ್ತೆ ಒಳಗೋದು, ಮೇಲೆ ಜಿಗೆದು ಮತ್ತೆ ಒಳಗೆ ಹೋಗೋದು. Now come with me quickly to Romans 8th chapter. ರೋಮ 8ನೇ ಅಧ್ಯಾಯಕ್ಕೆ ಮತ್ತೆ ಬರೋಣ. Romans 8:6. ರೋಮ 8:6. 8:6 to 8. ರೋಮ 8ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನ. For to be carnally minded is death, and to be spiritually minded is life and peace. Because the carnal mind is enmity against God. It is not subject to the law of God, neither indeed can be. So then, they that are in the flesh cannot please God. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಪವಿತ್ರಾತ್ಮ ಅಲ್ಲ ಆತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕಂದರೆ ಶರೀರ ಭಾವದವುಗಳ ಮೇಲೆ ಇಡುವುದು ದೇವರಿಗೆ ಶತ್ರುತ್ವ, ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. Now you close your Bible, look here. ಈಗ ಬೈಬಲ್ ಮುಚ್ಚಿ ನನ್ನ ಕಡೆ ನೋಡ್ರಿ. All of you close your Bible. ಎಲ್ಲರೂ ಬೈಬಲ್ ಮುಚ್ಚ್ರಿ. Carnally minded is death. ಶರೀರ ಭಾವ ಉಳ್ಳದು ಅದು ಮರಣವಾಗಿದೆ. ಮನಸ್ಸಿಡುವುದು. Tell in Kannada, all of you. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಆಕ್ಷನ್ ಮಾಡ್ರಿ. ಎಲ್ಲರೂ ಆಕ್ಷನ್ ಹೇಳ್ರಿ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಮರಣ ಅಂದ್ರೆ ಈ ತರ ಮಾಡ್ರಿ. ಎಲ್ಲೋ ಇನ್ನೊಂದ್ಸರಿ ಮಾಡ್ರಿ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಓವರ್. ಜೀವಿತ ಮುಗಿತು. Death means it's not falling and dying. ಸಾವು ಮರಣ ಅಂದ್ರೆ ಬಿದ್ದು ಸಾಯುವುದಲ್ಲ. That is better. ಅದು ಇನ್ನೂ ಉತ್ತಮ. You live a life but it is like dying. ಆದ್ರೆ ನೀವು ಇಂಥ ಜೀವಿತ ಜೀವಿಸ್ತೀರಿ, ಅದಕ್ಕಿಂತ
ಸಾಯುವುದು ಉತ್ತಮ. always failure, ಯಾವಾಗಲೂ ಸೋಲು, always frustration, ಯಾವಾಗಲೂ ಒತ್ತಡಗಳು, always money is needed, ಯಾವಾಗಲೂ ಹಣ ಬೇಕು, always sickness, ಯಾವಾಗಲೂ ರೋಗ, no peace. ಸಮಾಧಾನ ಇಲ್ಲ. Why? ಯಾಕೆ? We keep our mind on the flesh. ನಮ್ಮ ಮನಸ್ಸನ್ನು ಶರೀರ ಭಾವದವುಗಳ ಮೇಲೆ ಇಡ್ತೇವೆ. Meaning is, ಅದರ ಅರ್ಥ ಏನೆಂದರೆ we walk by sight. ನಾವು ನೋಡುವುದರಿಂದ ನಡೆಯುವವರಾಗಿದ್ದೇವೆ. Hallelujah. Hallelujah. You understand what I'm saying? ನನಗೆ ಅರ್ಥ ಆಗ್ತದೆ ನಿಮಗೆ. You believe your passbook. You believe how much money is there in your pocket. You believe and your mind is there only. That much only. God cannot, you don't think about God. ಮತ್ತು ನೀವು ನಿಮ್ಮ ಪಾಸ್ಬುಕ್ ಅನ್ನು ನಂಬ್ತಾ ಇದ್ದೀರಿ ಮತ್ತು ನಿಮ್ಮಲ್ಲಿ ಹಣ ಎಷ್ಟಿದೆ ಎಂಬುದಾಗಿ ನೀವು ನಂಬ್ತಾ ಇದ್ದೀರಿ. ನೀವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡ್ತಾ ಇಲ್ಲ. You don't believe God can give you more than your salary. ಮತ್ತು ನೀವು ನಂಬ್ತಾನೆ ಇಲ್ಲ ದೇವರು ನಿಮ್ಮ ಸಂಬಳಕ್ಕಿಂತ ಹೆಚ್ಚಾಗಿ ಹಣ ಕೊಡಬಹುದು ಎಂಬುದಾಗಿ. You don't believe the promise of God. ದೇವರ ವಾಗ್ದಾನಗಳಲ್ಲಿ ನಂಬಿಕೆ ಇಡ್ತಾ ಇಲ್ಲ. What you see, you believe more than the word of God. ಮತ್ತು ನೀವು ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ನೀವು ಏನ್ ನೋಡ್ತಾ ಇದ್ದೀರೋ ಅದನ್ನೇ ನಂಬ್ತಾ ಇದ್ದೀರಿ. That is putting your mind on the flesh. ಅದೇ ನಿಮ್ಮ ಶರೀರದ ಮೇಲೆ ನಂಬಿಕೆ ಇಡುವುದು, ಮನಸ್ಸಿಡುವುದು. But instead of believing what you see, ನೋಡಿದ್ದನ್ನೇ ನಂಬುವ ಬದಲು believe in the promise of God. ದೇವರ ವಾಗ್ದಾನದಲ್ಲಿ ನಂಬಿಕೆ ಇಡಿರಿ. You have become a spiritually minded person. ನೀವು ಆತ್ಮಿಕ ಮನಸ್ಸುಳ್ಳಂತ ವ್ಯಕ್ತಿಗಳಾಗಿರ್ತೀರಿ. That will produce life and peace for you. ಅದು ನಿಮಗೆ ಜೀವವು ಮನಃಶಾಂತಿಯು ಕೊಡ್ತದೆ. Abundant life. ಅದು ಸಮೃದ್ಧಿಯಾದ ಜೀವ. Hallelujah. Hallelujah. God wants you to live by faith. ದೇವರು ಬಯಸ್ತಾನೆ ನೀವು ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ. God wants you to be a spiritually minded person. ದೇವರು ಬಯಸ್ತಾನೆ ನಾವು ಆತ್ಮಿಕ ಮನಸ್ಸುಳ್ಳವರಾಗಿರಬೇಕೆಂಬುದಾಗಿ. God wants you to live abundant life. ದೇವರು ಬಯಸ್ತಾನೆ ನಾವು ಸಮೃದ್ಧಿಯಾದ ಜೀವಿತ ಜೀವಿಸಬೇಕೆಂಬುದಾಗಿ. Amen. Now you have a choice. ಈಗ ನಿಮ್ಮಲ್ಲಿ ಆಯ್ಕೆ ಇದೆ. And it says, ಅಲ್ಲಿ ಹೇಳುವಾಗ they that are in the flesh cannot please God. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. Say in Kannada, all of you. ಎಲ್ಲರೂ ಕನ್ನಡದಲ್ಲಿ ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. But faith pleases God. ಆದರೆ ನಂಬಿಕೆ ದೇವರಿಗೆ ಮೆಚ್ಚುಗೆ ಕೊಡ್ತದೆ. Hallelujah. Hallelujah. Very easy to sit and listen here. ನಾವು ಇಲ್ಲಿ ಕೂತುಕೊಂಡು ಕೇಳುವುದು ಬಹಳ ಸುಲಭ. Very easy to say amen, hallelujah. ಈಗ ನಾವು ಆಮೆನ್ ಹಲ್ಲೆಲೂಯಾ ಹೇಳೋದು ಸುಲಭ. When you go out, ಆದ್ರೆ ಹೊರಗಡೆ ಹೋದಾಗ, tomorrow morning you start your work. ನಾಳೆ ಮುಂಜಾನೆ ನಿಮ್ಮ ಕೆಲಸ ಪ್ರಾರಂಭಿಸಿದಾಗ, where you are going to keep your mind? ನಿಮ್ಮ ಮನಸ್ಸನ್ನು ಎಲ್ಲಿಡ್ತೀರಿ? Tomorrow one big bill comes and stands in front of you. ನಾಳೆ ಬೆಳಿಗ್ಗೆ ನಿಮ್ಮ ಮುಂದೆ ಒಂದು ದೊಡ್ಡ ಬಿಲ್ ಬಂದು ನಿಂತಿರ್ತದೆ. Big payment you have to make. ನೀನು ಹೆಚ್ಚಾಗಿ ರೊಕ್ಕ ಕಟ್ಟಬೇಕು. ಎಲ್ಲಿ ಇಡಬೇಕು? ಮನಸ್ಸಲ್ಲಿ ಇಡಬೇಕು. ನಮ್ಮ ಮಾಮ ಕೊಡ್ತಾರೆ ನೋಡ್ರಿ. ನಮ್ಮ ಮಾಮಾಗ ಫೋನ್ ಮಾಡಿದೆ ಕೆಲಸ ಆಗ್ತದೆ. ಮಾಮ ಕಾಕ ತಗೊಂಡು ಜೀವಿತ ಪುರ ಸಾಲನೆ. ಇಟ್ ವಿಲ್ ನೆವರ್ ಕಮ್ ಔಟ್. ಮತ್ತು ಈ ಮಾಮ ಕಾಕ ಇಂಥವನ್ನ ನಾವು ತಗೊಂಡು ಜೀವಿತದಲ್ಲಿ ಸಾಲನೆ ಆಗಿರ್ತದೆ. ಇದರಿಂದ ಹೊರಗಡೆ ಬರಲ್ಲ. ಮಾಮ ಕಾಕಾಗ ಫೋನ್ ಮಾಡೋದು ಬಿಟ್ಟು ತಂದೆ ನೋಡು. Hallelujah. Hallelujah. Definitely you will not be ashamed. ತಂದೆ ಕಡೆಗೆ ನೋಡುವಾಗ ಖಂಡಿತವಾಗಿ ಆತನು ಕೊಡ್ತಾನೆ. ನೀವು ನಾಚಿಕೆಗೆ ಒಳಗಾಗುವುದಿಲ್ಲ. He has promised whoever believes on him shall not be ashamed. ಯಾಕಂದ್ರೆ ಆತನು ವಾಗ್ದಾನ ಮಾಡಿದ್ದಾನೆ, ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. Do you believe? ನೀವು ನಂಬ್ತೀರಾ? Say, I believe on him. I will not be ashamed. I reject to believe what I see with my eyes. I believe the promise of God. I believe the promiser. I will not be ashamed. ನಾನು ನಾನು ಆತನ ಮೇಲೆ ನಂಬಿಕೆ ಇಡುವಾಗ ನಾನು ನಾಚಿಕೆಗೆ ಒಳಗಾಗುವಂತೆ ಆತನು ಬಿಡುವುದಿಲ್ಲ. ನಾನು ದೇವರ ವಾಗ್ದಾನಗಳ ಮೇಲೆ ನಂಬಿಕೆ ಇಡ್ತೇನೆ. ದೇವರ ವಾಗ್ದಾನಗಳನ್ನು ಮಾಡಿದಾತನ ಮೇಲೆ ನಂಬಿಕೆ ಇಡ್ತೇನೆ. Anything, maybe you are praying for your family salvation. ನಿಮ್ಮ ಕುಟುಂಬದ ರಕ್ಷಣೆಗಾಗಿ ನೀನು ಪ್ರಾರ್ಥಿಸ್ತಾ ಇರಬಹುದು. Bible says, believe on Lord Jesus
you and your family members will be saved. ಬೈಬಲ್ ಹೇಳ್ತದೆ ನಾನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ನಾನು ನನ್ನ ಕುಟುಂಬದ ರಕ್ಷಣೆ ಹೊಂದುತ್ತೇವೆ ಎಂಬುದಾಗಿ. Some people come and tell me, brother, pray for my wife, pray for my husband. ಅನೇಕರು ಬಂದು ಹೇಳ್ತಾರೆ, ಸಹೋದರನೇ ನನ್ನ ಹೆಂಡತಿಗಾಗಿ ಪ್ರಾರ್ಥಿಸು, ನನ್ನ ಗಂಡನಿಗಾಗಿ ಪ್ರಾರ್ಥಿಸು. That is okay. ಅದು ಪರವಾಗಿಲ್ಲ. Same mouth will talk after prayer when I stand there. ಎಲ್ಲರ ಚೇಂಜ್ ಆಗ್ತಾರ್ರಿ. ನನ್ನ ಗಂಡ ಒಂದು ಚಾನ್ಸೇ ಇಲ್ಲ ನೋಡ್ರಿ, ನಮ್ಮ ವೈಫ್ ಒಂದು ಚಾನ್ಸೇ ಇಲ್ಲ, ಶಿ ಇಸ್ ಲೈಕ್ ಎ ಡೆವಿಲ್. ಇಸ್ ಇಟ್ ದೆನ್ ಯು ಆರ್ ಬಿಲೀವಿಂಗ್ ಎ ಸೆನ್ಸ್ ನಾಲೆಜ್. ಮತ್ತು ಬಂದು ಪ್ರಾರ್ಥನೆ ಮಾಡಂತ ಹೇಳ್ತಾರೆ. ಪ್ರಾರ್ಥನೆ ಮಾಡಿದ ಮೇಲೆ ಅಲ್ಲಿ ನಿಂತುಕೊಂಡಾಗ ಅವ್ರು ಬಂದು ಹೇಳ್ತಾರೆ, ಬ್ರದರ್ ಎಲ್ಲರೂ ಚೇಂಜ್ ಆಗ್ತಾರೆ, ನನ್ನ ಗಂಡ ಮಾತ್ರ ಚೇಂಜೇ ಆಗಲ್ಲ. ಎಲ್ಲರೂ ಬದಲಾಗ್ತಾರೆ, ಆದ್ರೆ ನನ್ನ ಹೆಂಡತಿ ಬದಲೇ ಆಗಲ್ಲ, ಆಕೆ ದೆವ್ವ ಇದ್ದಂಗ. ನೀ ಚೇಂಜ್ ಆಗಲ್ಲ ಅರಿಕೆ ಮಾಡಿದೆ ಚೇಂಜೇ ಆಗಲ್ಲ. ಅವ್ರು ದೇ ವಿಲ್ ನಾಟ್ ಚೇಂಜ್. ಅವ್ರು ಬದಲೇ ಆಗಲ್ಲ. ಬಿಕಾಸ್ ಯು ಆರ್ ವಾಕಿಂಗ್ ಬೈ ಸೈಟ್. ಯಾಕಂದ್ರೆ ನೀನು ನೋಡಿ ನಡೀತಾ ಇದ್ದೀಯ. ದಟ್ ಡಸಂಟ್ ಪ್ಲೀಸ್ ಗಾಡ್. ಅದು ದೇವರಿಗೆ ಮೆಚ್ಚುಗೆ ಉಂಟು ಮಾಡುವುದಿಲ್ಲ. Hallelujah. Hallelujah. Are you happy? ನೀವು ಸಂತೋಷವಾಗಿದ್ದೀರಾ? Let me say something. ನಾನು ಹೇಳ್ತೇನೆ, you should know it. ನಮ್ಗೆ ಇದು ಗೊತ್ತಿರಬೇಕು. When I resigned my job, ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಾಗ, first I was not willing to resign. ಮೊದಲನೇದಾಗಿ ನಾನು ಕೆಲಸಕ್ಕೆ ರಿಸೈನ್ ಕೊಡೋಕೆ ನನಗೆ ಇಷ್ಟ ಇರಲಿಲ್ಲ. There are 3 things I put it in Lord. I said, I want you to speak to me, then I will give my resignation letter. ನಾನು ದೇವರಿಗೆ 3 ವಿಷಯಗಳನ್ನು ಇಟ್ಟಿದ್ದೆ. ದೇವರೇ, ಈ 3 ಸಂಗತಿಗಳ ಮೂಲಕ ನೀನು ನನ್ನೊಟ್ಟಿಗೆ ಮಾತಾಡಬೇಕು, ನಾನು ನಂತರ ರಾಜೀನಾಮೆ ಕೊಡ್ತೇನೆ. And one man of God came, one prophet. ಒಬ್ಬ ಪ್ರವಾದಿ ದೇವರ ಸೇವಕನು ಬಂದಿದ್ದ. And in front of everybody he called me. ಎಲ್ಲರ ಮುಂದೆ ಆತ ನನಗೆ ಕರೆದ. There are 3 things you prayed. ಆತನ ಹೇಳಿದ 3 ವಿಷಯಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ. Number 1, ಮೊದಲನೇದಾಗಿ he said, in that time, we had one fellowship. I always give more than everybody else. ಮತ್ತು ಆ ಸಮಯದಲ್ಲಿ ನಾವೆಲ್ಲರೂ ಫೆಲೋಶಿಪ್ ನಲ್ಲಿ ಇದ್ವಿ, ಮತ್ತು ಆ ಫೆಲೋಶಿಪ್ ನಲ್ಲಿ ನಾನು ಯಾವಾಗಲೂ ಎಲ್ಲರಿಗಿಂತ ಹೆಚ್ಚಾಗಿ ಕೊಡ್ತಾ ಇದ್ದೆ. And I tell God, if I resign my job, I should not reduce my giving, I should increase, still I should give more. ಮತ್ತು ನಾನು ಮೊದಲನೇದಾಗಿ ದೇವರಿಗೆ ಹೇಳಿದೆ, ದೇವರೇ, ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಾಗ ನಾನು ನನ್ನ ಕೊಡುವಿಕೆಯಲ್ಲಿ ಕಡಿಮೆ ಮಾಡಬಾರ್ದು, ನಾನು ಹೆಚ್ಚಾಗಿ ಕೊಡಬೇಕು. I always believe in giving more. ನಾನು ಯಾವಾಗಲೂ ಹೆಚ್ಚಾಗಿ ಕೊಡುವುದರಲ್ಲಿ ನಂಬಿಕೆ ಇಡ್ತೇನೆ. Because I believe by the word of God which says, when I sow abundantly, I will reap abundantly. ಯಾಕಂದ್ರೆ ನಾನು ದೇವರ ವಾಕ್ಯದಲ್ಲಿ ನಾನು ನಂಬಿಕೆ ಇಡ್ತೇನೆ, ಹೆಚ್ಚಾಗಿ ಕೊಡುವುದರಿಂದ ಹೆಚ್ಚಾಗಿ ಸಿಗ್ತದೆ ಎಂಬುದಾಗಿ. That is sense Bible. ಅದು ಬೈಬಲ್ ಹೇಳ್ತದೆ. But our mind says, ಆದ್ರೆ ನಮ್ಮ ಮನಸ್ಸು ಹೇಳ್ತದೆ, you give more, ನೀನು ಹೆಚ್ಚಾಗಿ ಕೊಟ್ಟಾಗ money is going. ಹಣ ಹೋಗ್ತಾ ಇದೆ. Money is not going. When you give, you are sowing, it's going to come back. ಹಣ ಹೋಗುವುದಿಲ್ಲ, ನೀನು ಬಿತ್ತುತ್ತಾ ಇದ್ದಿ, ನೀನು ಬಿತ್ತಿದ್ದು ಮತ್ತೆ ತಿರುಗಿ ಬರ್ತದೆ. Second, ಎರಡನೇದಾಗಿ I made a commitment. ನಾನು ಒಂದು ಒಪ್ಪಂದ ಮಾಡಿಕೊಂಡಿದ್ದೆ. I will never tell my need to any man. ನಾನು ನನ್ನ ಬೇಡಿಕೆಯನ್ನು ಯಾವುದೇ ಮನುಷ್ಯರಿಗೆ ಹೇಳುವುದಿಲ್ಲ. I want assurance from you. ದೇವರೇ, ನನಗೆ ಇದು ನಿನ್ನಿಂದ ಖಚಿತ ಬೇಕು. Third, ಮೂರನೇದಾಗಿ, you should understand, because you are attending this church, ಈ ಸಭೆ ನೀವು ಹಾಜರಾಗಿರುವ ಕಾರಣ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ. never ask anyone give money for the ministry. Personally, I will not ask. ವ್ಯಕ್ತಿಗತವಾಗಿ ನಾನು ಯಾರಿಗೂ ಕೇಳುವುದಿಲ್ಲ, ಸೇವೆಗೆ ಹಣವನ್ನು ಕೊಡ್ರಿ ಎಂಬುದಾಗಿ. Never you can catch me asking give money. Maybe all that I can do is make one announcement here. ಮತ್ತು ನಾನು ಎಂದಿಗೂ ಅದನ್ನು ನಾನು ಕೇಳಲೇ ಇಲ್ಲ. ಮತ್ತು ನೀವು ನೋಡಬಹುದು, ನಾನು ಅನೌನ್ಸ್ಮೆಂಟ್ ಅಲ್ಲಿ ಮಾತ್ರ ಒಂದು ಅನೌನ್ಸ್ಮೆಂಟ್ ಹೇಳ್ತೇನೆ. Why? ಯಾಕೆ? I decided to live by faith. ನಾನು ನಂಬಿಕೆಯಿಂದ ಜೀವಿಸುವುದಕ್ಕಾಗಿ ನಿರ್ಧಾರ ಮಾಡಿದ್ದೇನೆ. Hello, are you with me? ನನ್ನೊಟ್ಟಿಗಿದ್ದೀಯಾ? Imagine Sunday morning you come here, I am telling you I need money for electricity bill, I need money for watchman, then you will think, he has so much need, what faith he will take? You will run away from me. ಒಂದು ವೇಳೆ ರವಿವಾರ ಮುಂಜಾನೆ ಬಂದು ನಾನು ಹೇಳುವುದಾದ್ರೆ, ನನಗೆ ಕರೆಂಟ್ ಬಿಲ್ ಕಟ್ಟಬೇಕು, ವಾಚ್ಮೆನ್ ಬಿಲ್ ಕಟ್ಟಬೇಕು ಎಂಬುದಾಗಿ ನಾನು ಹೇಳ್ತಾ ಇರುವುದಾದ್ರೆ, ಈತನಿಗೆ ಎಷ್ಟೋ ಒಂದು ಸಮಸ್ಯೆಗಳಿದೆ, ಇವ್ರು ನನಗೆ ವಾಕ್ಯ ಹೇಳ್ತಾರೆ ಎಂಬುದಾಗಿ ನೀವು ತಿಳ್ಕೊಳ್ತೀರಿ. Even I'm telling you, right from the day one, we never had a guitar, we had a broken guitar, that one of my friend gave. I never asked money.
please give money to buy a guitar. ಮತ್ತು ಪ್ರಾರಂಭದ ದಿನದಿಂದ ನಮ್ಮಲ್ಲಿ ಗಿಟಾರ್ ಸಹ ಇರಲಿಲ್ಲ. ಒಂದು ಮುರಿಯಲ್ಪಟ್ಟಂತ ಒಂದು ಗಿಟಾರ್ ಇತ್ತು. ಯಾರೋ ಒಬ್ಬರು ಬಂದು ಅದು ನಮಗೆ ಕೊಡ್ತಾರೆ, ನಾವು ಯಾರಿಗೂ ಅದನ್ನು ಕೇಳಲಿಲ್ಲ. Some people tell me, you just tell one word, we will collect. I said, ಬೇಡಪ್ಪ, ಅದು ಒಂದು ಬೇಡ. Why you want to collect? ಮತ್ತು ಕೆಲವೊಬ್ರು ಹೇಳಿದ್ರು, ಒಂದು ಮಾತನ್ನು ನೀವು ಹೇಳ್ರಿ, ನಾವು ಕೂಡಿಸ್ಬಿಡ್ತೇವೆ. ನಾನು ಹೇಳಿದೆ, ಅದು ಬೇಡ. You want to give, but don't plan. Very easy to we get, because we live in the world. The chit fund they run. How they run? Hello, collect there. No, not that. ಮತ್ತು ಅಲ್ಲಿ ನಾವು ಕೂಡಿಸಿಡುವುದು, ಆ ಕಡೆ ಹೋಗುವುದು. And I am telling you, ಮತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, till today, ಇಲ್ಲಿ ತನಕ God never let me down. ದೇವರು ಎಂದಿಗೂ ನನ್ನ ತಲೆಯನ್ನು ಕೆಳಗಾಗುವಂತೆ ಬಿಡ್ಲಿಲ್ಲ. No matter how big is the bill. ಆ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದು, ಆ ಒಂದು ಬಿಲ್ ಎಷ್ಟೇ ದೊಡ್ಡದಾಗಿದ್ರು. Most of you have come here recently. I'm telling this. ಮತ್ತು ಅನೇಕರು ನೀವು ಕಳೆದ ದಿನಗಳಿಂದ ಬರ್ತಾ ಇದ್ದೀರಿ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. This land when we purchased, ಈ ಭೂಮಿ ನಾವು ಖರೀದಿ ಮಾಡಿದಾಗ many people sacrificed, literally sacrificed and gave. ಮತ್ತು ಅನೇಕರು ತ್ಯಾಗ ಮಾಡಿ ಕೊಟ್ಟಿದ್ದಾರೆ. I sold my land and I gave. ಮತ್ತು ನಾನು ನನ್ನ ಒಂದು ಭೂಮಿಯನ್ನು ನಾನು ನಾನು ಇದನ್ನು ಖರೀದಿ ಮಾಡಿದ್ದೇನೆ. Not we lost something. ಏನು ನಾವು ಕಳೆದುಕೊಂಡಿಲ್ಲ. You ask everyone, especially this stage what I'm standing, there is a hall underneath it. When we constructed, they sacrificed so much and gave. Today you ask them, they will say, by giving we were blessed. ಮತ್ತು ಈ ಒಂದು ಯಾವ ವೇದಿಕೆ ನೀವು ನೋಡ್ತಾ ಇದ್ದೀರಾ, ಇದರ ಕೆಳಗಡೆ ಒಂದು ಹಾಲ್ ಇದೆ. ಆ ಹಾಲನ್ನು ಕಟ್ಟುವಾಗ ಅನೇಕರು ತ್ಯಾಗ ಮಾಡಿ ಕೊಟ್ಟಿದ್ದಾರೆ. ಯಾರೆಲ್ಲ ತ್ಯಾಗ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಕೇಳಬಹುದು, ಇವಾಗ ನಾವು ಆಶೀರ್ವಾದ ಹೊಂದಿದ್ದೇವೆ ಎಂಬುದಾಗಿ ಹೇಳ್ತಾರೆ. That time brother Shantana was with me. He used to do construction. ಮತ್ತು ಆ ಸಮಯದಲ್ಲಿ ಶಾಂತಣ್ಣ ಅವರು ಕಟ್ತಾ ಇದ್ರು. Nobody knows whether money is there or not. ಮತ್ತು ಯಾರಿಗೂ ಗೊತ್ತಿಲ್ಲ ಹಣ ಇದೆಯೋ ಇಲ್ವೋ. Only I will know, my wife will know, he knows. ಮತ್ತು ನನಗೂ ನನ್ನ ಹೆಂಡತಿಗೂ ಮತ್ತು ಆತನಿಗೆ ಮಾತ್ರ ಗೊತ್ತಿರ್ತಿತ್ತು. How it came I don't know, it came. ಅದು ಹೇಗೆ ಬಂತು ಗೊತ್ತಿಲ್ಲ, ಅದು ಬಂತು. Why? ಯಾಕೆ? Those who believe on him will not be ashamed. ಯಾರು ಆತನಲ್ಲಿ ನಂಬಿಕೆ ಇಡ್ತಾರೋ ಅವರು ಎಂದಿಗೂ ಆಶೆ ಭಂಗ ಪಡುವುದಿಲ್ಲ. Amen. Are you with me? ನನ್ನೊಟ್ಟಿಗಿದ್ದೀರಾ? Never, even if I conduct a conference, seminar, I will never come anybody personally ask give money. ಮತ್ತು ಯಾವುದೇ ಸಮ್ಮೇಳನ ಮಾಡುವಾಗ, ಯಾವುದೇ ಕೂಟಗಳನ್ನು ಮಾಡುವಾಗ ನಾನು ಬಂದು ಕೇಳುವುದಿಲ್ಲ, ವ್ಯಕ್ತಿಗತವಾಗಿ ಯಾರಿಗೂ ಕೇಳುವುದಿಲ್ಲ, ಹಣವನ್ನು ಕೊಡ್ರಿ ಎಂಬುದಾಗಿ. Why? ಯಾಕೆ? We reject to believe what we see. ಮತ್ತು ನಾವು ನೋಡುವುದರಿಂದ ನಂಬುವುದನ್ನು ನಾವು ತಿರಸ್ಕಾರ ಮಾಡ್ತೇವೆ. Again I am saying I am not against those who collect money. ಮತ್ತು ಮತ್ತೊಂದು ಸಾರಿ ಹೇಳ್ತೇನೆ, ಯಾರು ಹಣವನ್ನು ಕೂಡಿಸ್ತಾರೋ ಅವರ ವಿರುದ್ಧವಾಗಿ ನಾನು ಇಲ್ಲ. This is a foundation. You should know the church, how we build, how we work. ಮತ್ತು ಇದು ಒಂದು ಬುನಾದಿಯಾಗಿದೆ, ನಾವು ಹೇಗೆ ಕಾರ್ಯ ಮಾಡಿದ್ದೇವೆ ಎಂಬುದಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. I believe tomorrow you all will start a church. ಮತ್ತು ನಾನು ನಂಬ್ತೇನೆ ನೀವೆಲ್ಲರೂ ನಾಳೆ ಸಭೆಗಳನ್ನು ನೀವು ಪ್ರಾರಂಭ ಮಾಡ್ತೀರಿ. You will do what I am doing. ಮತ್ತು ನಾನು ಮಾಡಿದ್ದನ್ನೇ ನೀವು ಕೂಡ ಮಾಡ್ತೀರಿ. Amen. Amen. Are you with me? ನನ್ನೊಟ್ಟಿಗಿದ್ದೀರಾ? Never. ಎಂದಿಗೂ. Why I am saying testimony? ನಾನು ಯಾಕೆ ನಾನು ಸಾಕ್ಷಿಗಳನ್ನು ಹೇಳ್ತಾ ಇದ್ದೇನೆ? Bible says imitate the heroes of faith. ಮತ್ತು ಬೈಬಲ್ ಹೇಳ್ತದೆ, ನಂಬಿಕೆಯ ನಾಯಕರನ್ನು ನೀವು ಇಮಿಟೇಟ್ ಮಾಡ್ರಿ, ಅವರಂತೆ ನೀವು ಜೀವಿಸ್ರಿ. You should learn, you should do it. ನೀವು ನಂಬಿಕೆಯನ್ನು ಕಲಿತು ಅವರಂತೆ ಜೀವಿಸ್ರಿ ಎಂಬುದಾಗಿ. Now I am telling, listen. ನಾನು ಹೇಳ್ತೇನೆ ಕೇಳ್ರಿ. Even I announce, that we are doing right now, construction work is going on. ಈಗ ತಾನೇ ಕಟ್ಟಡಕ್ಕೆ ನಡೀತಾ ಇದೆ. You will see with your eyes, it will be completed. ಮತ್ತು ನಿಮ್ಮ ಕಣ್ಣಿನಿಂದ ನೀವು ನೋಡ್ತೀರಿ, ಇದು ಪರಿಪೂರ್ಣವಾಗ್ತದೆ. I give you assurance, this will be an air conditioned hall very soon. ಮತ್ತು ನಾನು ನಿಮಗೆ ಖಚಿತವನ್ನು ಕೊಡ್ತೇನೆ, ಇದು ಬೇಗ AC ಹಾಲ್ ಆಗಿರ್ತದೆ. And I give you assurance, ಮತ್ತು ನಿಮಗೆ ಖಚಿತವನ್ನು ಕೊಡ್ತೇನೆ, next summer we will go up. ಮತ್ತು ಮುಂದಿನ ಬೇಸಿಗೆಯಲ್ಲಿ ನಾವು ಮೇಲೆ ಹೋಗಿರ್ತೇವೆ. Hallelujah. Hallelujah. But one day you will not see me asking give money. ಆದರೆ ಒಂದು ದಿನವೂ ನಾನು ಕೇಳುವುದಿಲ್ಲ ಹಣವನ್ನು ಕೊಡ್ರಿ ಎಂಬುದಾಗಿ. Because we believe in sowing and reaping. ಆದ್ರೆ ನಾವು ಬಿತ್ತುವುದರಲ್ಲಿ ಕೊಯ್ಯುವುದರಲ್ಲಿ ನಾನು ನಂಬಿಕೆ ಇಡ್ತೇನೆ. I told you, January month we gave 1,15,000 to
to some ministries, not for our ministry, some ministries. ಮತ್ತು ಜನವರಿ ತಿಂಗಳಲ್ಲಿ ಇನ್ನೊಂದು ಸೇವೆಗಾಗಿ 1,15,000 ನಾವು ಇನ್ನೊಂದು ಸೇವೆಗೆ ಕೊಟ್ಟಿದ್ದೇವೆ. If I think about my expenditure, ನನ್ನ ಖರ್ಚಿನ ಬಗ್ಗೆ ನಾನು ಯೋಚನೆ ಮಾಡುವುದಾದ್ರೆ, first my mind will tell buy sand, ಮತ್ತು ಮೊದಲು ನನ್ನ ಮನಸ್ಸು ಹೇಳ್ತದೆ ರೇತಿ ಖರೀದಿ ಮಾಡು, keep some money for cement, ಸ್ವಲ್ಪ ಹಣವನ್ನು ಸಿಮೆಂಟ್ ಗಾಗಿ ಇಡು. hello, even if I keep it is not enough, ಒಂದು ವೇಳೆ ಇಟ್ಟರೂ ಸಹ ಸಾಕಾಗುವುದಿಲ್ಲ. which is better, ಯಾವುದು ಉತ್ತಮ? sow it and reap. ಕೊಡುವುದು ಬಿತ್ತುವುದು ಕೊಯ್ಯುವುದು ಉತ್ತಮ. In February, ಫೆಬ್ರವರಿಯಲ್ಲಿ we have sown 80,000 rupees, ನಾವು 80,000 ರೂಪಾಯಿಯನ್ನು ನಾವು ಬಿತ್ತಿದ್ದೇವೆ. not for our ministry, ನಮ್ಮ ಸೇವೆಯಿಂದ ಅಲ್ಲ, somebody, ಯಾರೋ ಇನ್ನೊಂದು ಸೇವೆಯಲ್ಲಿ. hallelujah, Hallelujah. I'm telling you, ನಾನು ನಿಮಗೆ ಹೇಳ್ತಾ ಇದ್ದೇನೆ, I have seen the miraculous provision of God. ನಾನು ದೇವರ ಅದ್ಭುತವಾದ ಒದಗಿಸುವಿಕೆಯನ್ನು ನಾವು ನೋಡ್ತಾ ಇದ್ದೇವೆ. You can ask Sharanu brother, if you meet him, how the money comes, even he is surprised. ಮತ್ತು ಶರಣು ಅಣ್ಣವರಿಗೆ ನೀವು ಕೇಳುವುದಾದ್ರೆ ಆತನು ಸಹ ಹೇಳ್ತಾನೆ, ಆಶ್ಚರ್ಯ ರೂಪವಾಗಿ ಹಣ ಬರ್ತಾ ಇದೆ. One decision, ಒಂದು ನಿರ್ಧಾರ, I have decided to walk by faith, not by sight. ಮತ್ತು ನಾನು ನಿರ್ಧಾರ ಮಾಡಿದ್ದೇನೆ ನಂಬಿಕೆಯಿಂದ ನಡೆಯುವುದು, ಆದರೆ ನೋಡಿ ನಡೆಯುವುದಿಲ್ಲ. For every need of yours, ಮತ್ತು ನಿಮ್ಮ ಜೀವಿತದ ಎಲ್ಲ ಅವಶ್ಯಕತೆಗಳು, decide to walk by faith, not by sight. ನಂಬಿಕೆಯಿಂದ ನಡೆಯುವುದಕ್ಕಾಗಿ ನಿರ್ಧಾರ ಮಾಡ್ರಿ ಹೊರತು ನೋಡಿ ನಡೆಯಬೇಡಿರಿ. Say, I will not talk, I will not think what I see, I will not talk what I see, I will not make decision based on what I see. ಮತ್ತು ನಾನು ಯಾವುದನ್ನು ನೋಡ್ತೇನೋ ಮತ್ತು ಯಾವುದನ್ನು ಕೇಳ್ತೇನೋ ಅದರ ಮೇಲೆ ನಾನು ನಿರ್ಧಾರ ಮಾಡುವುದಿಲ್ಲ. I will be a spiritually minded person. ನಾನು ಆತ್ಮಿಕ ಮನಸ್ಸುಳ್ಳಂತ ವ್ಯಕ್ತಿಯಾಗಿರ್ತೇನೆ. I believe in the promise of God. ನಾನು ದೇವರ ವಾಗ್ದಾನಗಳಲ್ಲಿ ನಂಬಿಕೆ I ಇಡ್ತೇನೆ. will meditate on the promise of God. ನಾನು ದೇವರ ವಾಗ್ದಾನಗಳ ಮೇಲೆ ಧ್ಯಾನ ಮಾಡ್ತೇನೆ. I will make decisions based on the word of God. ದೇವರ ವಾಕ್ಯದ ಆಧಾರಿತ ಮೇಲೆ ನಾನು ನಿರ್ಧಾರಗಳನ್ನು ಮಾಡ್ತೇನೆ. Amen. Now look here. ಎಲ್ಲರೂ ಈ ಕಡೆ ನೋಡ್ರಿ. You know why word of God I'm saying? ಯಾಕೆ ದೇವರ ವಾಕ್ಯ ಎಂಬುದಾಗಿ ಹೇಳ್ತಾ ಇದ್ದೇನೆ? This body cannot take the pressure. ಈ ದೇಹ ಒತ್ತಡವನ್ನು ಸಹಿಸಕ್ಕಾಗುವುದಿಲ್ಲ. You cannot take the pressure. ನೀವು ಸಹ ಒತ್ತಡವನ್ನು ಸಹಿಸಕ್ಕಾಗುವುದಿಲ್ಲ. Because your body is not designed. ಯಾಕಂದ್ರೆ ನಿಮ್ಮ ಒಂದು ದೇಹ ಅದಕ್ಕಾಗಿ ರೂಪಿಸಿಲ್ಲ. But when you walk by faith, ಮತ್ತು ನೀವು ನಂಬಿಕೆಯಿಂದ ನೀವು ನಡೆಯುವಾಗ, you put all your burden on the promise of God. ನಿಮ್ಮ ಎಲ್ಲ ಭಾರವನ್ನು ದೇವರ ವಾಕ್ಯದ ಮೇಲೆ ಹಾಕುವಾಗ, with your eyes you see how word of God becomes real. ನಿಮ್ಮ ಸ್ವಂತ ಕಣ್ಣಿನಿಂದ ನೀವು ನೋಡ್ತೀರಿ ಹೇಗೆ ದೇವರ ವಾಕ್ಯ ಅದು ಸತ್ಯವಾಗಿರ್ತದೆ ಎಂಬುದಾಗಿ. Are you happy? ನೀವು ಸಂತೋಷವಾಗಿದ್ದೀರಾ? Shall we all stand up? ನಾವು ಎದ್ದಿತ್ತುಕೊಳ್ಳೋಣ. Say after me, I live by faith. I walk by faith, not by sight. I put my mind on spiritual things. I reject carnally mindedness. ನಾನು ನೋಡಿ ನಡೆಯುವುದಿಲ್ಲ, ನಂಬಿ ನಡಿತೇನೆ. ನಾನು ನಂಬಿಕೆಯಿಂದಲೇ ಜೀವಿಸುತ್ತೇನೆ. ನೋಡಿ ನಡೆಯುವುದನ್ನು ನಾನು ತಿರಸ್ಕಾರ ಮಾಡ್ತೇನೆ. ನಾನು ಆತ್ಮಿಕ ಮನಸ್ಸುಳ್ಳವನಾಗಿದ್ದೇನೆ. And very important, ಮತ್ತು ಬಹಳ ಪ್ರಾಮುಖ್ಯವಾದ್ದು, you will not be ashamed. ನೀವು ನಾಚಿಕೆ ಪಡುವುದಿಲ್ಲ. Hallelujah. Hallelujah. Say, I will not be ashamed. ನಾನು ನಾಚಿಕೆ ಪಡುವುದಿಲ್ಲ. Lift your hand joyfully and say this. ಕೈಗಳನ್ನ ಎತ್ತಿ ಸಂತೋಷವಾಗಿ ಹೇಳ್ರಿ. I believe on him. I will never ever be ashamed. ನಾನು ಆತನಲ್ಲಿ ನಂಬಿಕೆ ಇಡುವುದರಿಂದ ಎಂದಿಗೂ ನಾಚಿಕೆಗೆ ಒಳಗಾಗುವುದಿಲ್ಲ. Hallelujah. One day will not come. ಒಂದು ದಿನವೂ ಸಹ ಅದು ಬರುವುದಿಲ್ಲ. Because you believed, your head will go down. ಮತ್ತು ನೀವು ಆತನನ್ನು ನಂಬಿರುವ ಕಾರಣ ನಿಮ್ಮ ತಲೆ ಕೆಳಗಾಗಿ ಹೋಗುವುದಿಲ್ಲ. Your head will be always lifted up. ನಿಮ್ಮ ತಲೆ ಯಾವಾಗಲೂ ಮೇಲೆತ್ತಲ್ಪಡುತ್ತದೆ. So you lift up a hand and thank God. ನಿಮ್ಮ ಕೈಗಳನ್ನು ಮೇಲೆತ್ತಿ ದೇವರಿಗೆ ವಂದನೆ ಸಲ್ಲಿಸಿರಿ. I want you to